ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಚರಿತ್ರೆ ಅಧ್ಯಾಯ 18. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಯಾಣ ಕ್ಷೇತ್ರದ ಭಜನ ಸಪ್ತಾಹ. ಪಿನಾಕಿಯ ಸ್ಥಾನವಾದ ಶ್ರೀಯಾಣ ಕ್ಷೇತ್ರದಲ್ಲಿ ಶ್ರೀ ಭೈರವೇಶ್ವರನ ಮುಂದೆ ಇಸವಿ 1939 ಶಾಲಿವಾಹನ ಶಕೆ ಶ್ರಾವಣ ಶಕೆ 1861 ಪ್ರಮಾಧಿನಾಮ ಸಂವತ್ಸರ ಶ್ರಾವಣ ಮಾಸದಲ್ಲಿ ನಾಮ ಸಪ್ತಾಹ ಭಜನಾ ಸಪ್ತಾಹ ಮಾಡಿಸಬೇಕು ಎಂದು ಹರಿಹರದ ಶ್ರೀ ಐರಣಿ ನಾರಾಯಣ ಮಹಾರಾಜರು ನಿಶ್ಚಯಿಸಿದರು. ಸಿರಸಿಯಿಂದ 10-15 ಮೈಲು ದೂರ ಕುಮಾಟಕ್ಕೆ ಹೋಗುವ ರಸ್ತೆಯಲ್ಲಿ ಒಂದು ಘೋರ ಅರಣ್ಯದ ಒಳಗೆ ಈ ಯಾಣ ಕ್ಷೇತ್ರವಿತ್ತು. ಇದು ಭೈರವನ ಒಂದು ಪ್ರಸಿದ್ಧ ಸ್ಥಾನವಾಗಿರುವುದು. ಮಹಾವಿಷ್ಣುವು ಮೋಹಿನಿಯ ರೂಪದಿಂದ ಭಸ್ಮಾಸುರನ್ನು ಯುಕ್ತಿಯಿಂದ ಇಲ್ಲಿಯೇ ಭಸ್ಮ ಮಾಡಿದನೆಂದು ಪ್ರತೀತಿ ಇರುವುದು. ಇದು ದೇವಸ್ಥಾನದಿಂದ ಸ್ವಲ್ಪ ದೂರವಿದ್ದು ಭಸ್ಮದ ಒಂದು ಗುಡ್ಡವೇ ಆಗಿರುವುದು. ಭಸ್ಮಾಸುರನು ಶಂಕರನನ್ನು ಬೆನ್ನಟ್ಟಿ ಬಂದಾಗ ಈ ಘೋರ ಅರಣ್ಯದಲ್ಲಿ ಶಂಕರನು ಓಡಿ ಬಂದು ಈ ಪರ್ವತವನ್ನು ಒಡೆದು ಒಳನುಗ್ಗಿದನು. ಆ ಪರ್ವತವು ಒಂದು ಗುಹೆಯ ಆಕಾರವೇ ಆಗಿತ್ತು. ಇದುವೇ ಇಲ್ಲಿಯ ದೇವಸ್ಥಾನ. ಈ ಗುಹೆಯಲ್ಲಿ ಶ್ರೀ ಭೈರವೇಶ್ವರನ ಅಸ್ಪಷ್ಟ ಆಕೃತಿಯ ದರ್ಶನವಾಗುವುದು. ದೇವರ ಮಹಾದ್ವಾರದ ಮುಂದೆ ನಂದೀಶ್ವರೇಶ್ವರನ ಒಂದು ಸಣ್ಣ ಮಂದಿರವಿದೆ. ದೇವಾಲಯದ ಮೇಲ್ಭಾಗದ ಪರ್ವತ ಶಿಖರವು ನೋಡಲು ಬಹು ಅಂದವಾಗಿರುವುದು. ಚಟುವಟಿಕೆಯುಳ್ಳ ಜನರು ಶಿಖರದ ಕೊನೆಯವರೆಗೂ ಹೋಗುವರು. ಅಲ್ಲಲ್ಲಿ ನೀರಿನ ಪವಿತ್ರ ಕುಂಡಗಳು ಗುಹೆಗಳ ಮೇಲ್ಭಾಗದಲ್ಲಿ ಇರುವವು. ದೇವಸ್ಥಾನದಿಂದ ಸಾಧಾರಣ 1 ಮೈಲು ದೂರದಲ್ಲಿ ಒಂದು ಹೊಳೆಯು ಹರಿಯುತ್ತಿರುವುದು. ಇಲ್ಲಿ ವಿಘ್ನಹರನ ಒಂದು ದೇವಾಲಯವೂ ಇದೆ. ಇಲ್ಲಿಯ ವೃಕ್ಷ ವಳ್ಳಿಗಳ ಶೋಭೆ ಅಪೂರ್ವವಾಗಿದೆ. ಶಿವರಾತ್ರಿಯ ಸಮಯದ ಹೊರತು ಇಲ್ಲಿಗೆ ಜನರು ಹೋಗುವುದು ಬಹಳ ಕಡಿಮೆ. ಈ ವನದಲ್ಲಿ ಹೆಬ್ಬುಲಿ ಇತ್ಯಾದಿ ವನ್ಯ ಮೃಗಗಳೂ ಇವೆ. ಇಂತಹ ನಿಸರ್ಗರಮ್ಯ ಸ್ಥಳದಲ್ಲಿ ಶ್ರೀನಾರಾಯಣ ಮಹಾರಾಜ ಐರಣೀಕರರು ಭಜನಾ ಸಪ್ತಾಹದ ಯೋಜನೆಯನ್ನು ನಿಯೋಜಿಸಿದ್ದರು ಮತ್ತು ಸಿರಸಿಯ ಕಡೆಗೆ ಇದರ ಪ್ರಚಾರವೂ ನಡೆಯುತ್ತಿತ್ತು. ಸಪ್ತಾಹ ಕಾರ್ಯ ಸಮಿತಿಯವರು ಶ್ರೀ ಶ್ರೀಧರರು ಬರುತ್ತಾರೆ ಎಂದು ನೀವು ಪ್ರಕಟಣೆಯಲ್ಲಿ ಪ್ರಸಿದ್ಧಿ ಪಡಿಸಿದರೆ ನಿಮಗೆ ಹೆಚ್ಚು ಜನಬಲ ಒದಗಿ ಕೈಗೊಂಡ ಕಾರ್ಯವು ಸುಲಭವಾಗುತ್ತದೆ. ಅವರ ಪ್ರಚಾರವು ಇಲ್ಲಿ ಹೆಚ್ಚು ಇದೆ. ಅದಲ್ಲದೆ ಅವರ ದರ್ಶನಕ್ಕಾಗಿ ಇಲ್ಲಿಯ ಜನರು ಆತುರಪಟ್ಟಿದ್ದಾರೆ ಎಂದು ಶ್ರೀನಾರಾಯಣ ಮಹಾರಾಜರನ್ನು ಪ್ರಾರ್ಥಿಸಿಕೊಂಡರು. ಶ್ರೀನಾರಾಯಣ ಮಹಾರಾಜರಿಗೂ ಸಹ ಇದು ಹೌದೆಂದು ತೋರಿ ಅಪ್ಪಣೆ ಕೊಟ್ಟರು. ಹಿಂದೆ ಶ್ರೀ ಸಜ್ಜನಗಡದಲ್ಲಿ ಒಮ್ಮೆ ಶ್ರೀ ಶ್ರೀಧರನ್ನು ಕಂಡ ನೆಪವೂ ಸಹ ನಾರಾಯಣ ಮಹಾರಾಜರಿಗಿತ್ತು. ಶ್ರೀ ಶ್ರೀಧರರು ವಿರಕ್ತರಿದ್ದರೂ ದೇವತಾ ಕಾರ್ಯಕ್ಕಾಗಿ ನಾವು ಅವರ ಸಮ್ಮತಿಯನ್ನು ಪಡೆಯದೆ ಪ್ರಸಿದ್ಧಪಡಿಸಿದರೂ ಅವರು ಮನಸ್ಸಿಗೆ ತೆಗೆದುಕೊಳ್ಳಲಿಕ್ಕಿಲ್ಲ ಎಂಬ ವಿಶ್ವಾಸವೂ ಅವರಿಗಿತ್ತು. ಶ್ರೀ ಶ್ರೀಧರನ್ನು ಕರೆತರುವುದಕ್ಕಾಗಿ ಕೂಡಲೇ ಶಂಕರರಾವ್ ಮತ್ತು ಭವಾನಿರಾವ್ ಇನಾಮದಾರ್ ಸಹೋದರರನ್ನು ಸಜ್ಜನಗಡಿಗೆ ಕಳುಹಿಸಿಕೊಟ್ಟರು. ಅದು ಅಧಿಕ ಶ್ರಾವಣ ಮಾಸವಾಗಿತ್ತು. ಅಧಿಕ ಮಾಸವಾಗಿದ್ದರಿಂದ ಗಡದಲ್ಲಿ ಎಲ್ಲರೂ ಸೇರಿ ಸಮರ್ಥರ ಸನ್ನಿಧಿಯಲ್ಲಿ ಅಖಂಡ ನಾಮ ಸಪ್ತಾಹ ಮಾಡಬೇಕು ಅಂತ ನಿಶ್ಚಯಿಸಿ ಪ್ರಾರಂಭವೂ ಆಗಿತ್ತು. ಶ್ರೀ ಶ್ರೀಧರರು ಅದರಲ್ಲಿ ಭಾಗವಹಿಸಿದ್ದರು. ಆಗ ಗಡದಲ್ಲಿ ಸಾಧಕ ಜನರು ಕಡಿಮೆ ಇದ್ದುದರಿಂದ ವೀಣೆ ತಾಳ ತಂಬೂರಿ ಹಿಡಿದು ಭಜನೆ ಮಾಡಿ ಸಾಕಾಗಿ ಬಿಡುತ್ತಿದ್ದರು. ಆದ್ದರಿಂದ ಶ್ರೀ ಶ್ರೀಧರಿಗೆ ಎಷ್ಟೋ ಸಲ ವೀಣೆ ಹಿಡಿದು 10-12 ತಾಸು ನಿಂತಿರಬೇಕಾಗಿತ್ತು. ಶ್ರೀ ಶ್ರೀಧರರು ಕೆಲವೊಮ್ಮೆ ವಿನೋದದಿಂದ ವೀಣೆಯನ್ನು ಮಾರುತಿಯ ಕುತ್ತಿಗೆ ಹಾಕಿ ಏಳು ಹೋಗೋಣ ಎನ್ನುತ್ತಿದ್ದರು. ಸಿರಗೂರಕರ್ ಬಂಧುಗಳು ಗಡಕ್ಕೆ ಬಂದು ತಲುಪಿಸಿದರು ಮತ್ತು ನಾರಾಯಣ ಮಹಾರಾಜರ
ಹೇಳಿಕೆಯನ್ನು ಶ್ರೀ ಶ್ರೀಧರರಿಗೆ ತಿಳಿಸಿ ಅತ್ತ ಕಡೆಗೆ ಬರುವಂತೆ ವಿನಂತಿಸಿಕೊಂಡರು. ನಿಜಶ್ರಾವಣ ಪದ್ಯ ಪಂಚಮಿಯಿಂದ ಯಾಣದಲ್ಲಿ ಸಪ್ತಾಹ ಪ್ರಾರಂಭವಾಗುತ್ತಿತ್ತು. ಶ್ರೀ ಶ್ರೀಧರರ ಮನಸ್ಸಿನಲ್ಲಿ ಗಡದಿಂದ ಎಲ್ಲಿಯೋ ಹೋಗಬಾರದೆಂದಿತ್ತು. ಆದ್ದರಿಂದ ಶ್ರೀ ಶ್ರೀಧರರು ಅವರ ಹತ್ತಿರ, ಸದ್ಯ ಆ ಕಡೆ ನಾನು ಬರುವುದಿಲ್ಲ, ಎಲ್ಲರಿಗೂ ನನ್ನ ಆಶೀರ್ವಾದವಿದೆ ಎಂದು ತಿಳಿಸಿರಿ ಎಂದರು. ಸಿರಗೂರಕರರು ಬಹಳ ಆಗ್ರಹಪಡಿಸಿದರೂ ಶ್ರೀ ಶ್ರೀಧರರು ಬರುವ ಚಿಹ್ನೆಯೂ ಕಾಣದೆ ನಿರುಪಾಯರಾಗಿ ಹಿಂದೆ ತಿರುಗಿದರು ಮತ್ತು ನಾರಾಯಣ ಮಹಾರಾಜರಿಗೆ ಎಲ್ಲ ವಿಷಯವನ್ನು ತಿಳಿಸಿದರು. ಇಷ್ಟರೊಳಗಾಗಿಯೇ ಶ್ರೀ ಶ್ರೀಧರರು ಬರುವರೆಂದು ಪತ್ರಿಕೆಯೊಳಗೆ ಕಾಣಿಸಿ ಬಹಳಷ್ಟು ಪ್ರಚಾರವಾಗಿ ಬಿಟ್ಟಿತ್ತು. ಈಗ ಶ್ರೀ ಶ್ರೀಧರರು ಬಾರದಿದ್ದರೆ ಅಭಾಸವಾಗುವುದು ಎಂದು ಶ್ರೀ ನಾರಾಯಣ ಮಹಾರಾಜರು ಒಂದು ಪತ್ರವನ್ನು ಕೊಟ್ಟು ಪುನಃ ಈ ಅಣ್ಣ ತಮ್ಮಂದರಾದ ಶಿರಗೂರಕರನ್ನು ಕಳುಹಿಸಿಕೊಟ್ಟರು. ಶ್ರೀ ಶ್ರೀಧರರ ಕೈಗೆ ಪತ್ರವನ್ನು ಕೊಟ್ಟು ನಡೆದ ಸಂಗತಿಯನ್ನೆಲ್ಲ ಹೇಳಿ, ಈಗ ಯಾವುದೇ ರೀತಿಯಿಂದಲಾದರೂ ತಾವು ಬರಲೇಬೇಕೆಂದು ಆಗ್ರಹಪಡಿಸಿದರು. ಆಗ ಶ್ರೀ ಶ್ರೀಧರರು ಒಂದೆಡೆ ಈಗ ಚಾತುರ್ಮಾಸ್ಯ ಹೋಗುವುದು ಹೇಗೆ, ಏನು ಮಾಡಲಿ ಎಂದು ಆಲೋಚಿಸಿ ಶ್ರೀ ಸಮರ್ಥರನ್ನು ಪ್ರಾರ್ಥಿಸಿಕೊಂಡರು. ಚಾತುರ್ಮಾಸ್ಯದ ನಿಯಮ ಸಂಸ್ಕಾರಗಳಿಗೆ ವಿಶೇಷವಾದದ್ದು. ದೇವತಾ ಕಾರ್ಯಕ್ಕಾಗಿ ಅತಿ ಅವಶ್ಯಕವಾದ ಸಂದರ್ಭದಲ್ಲಿ ಬ್ರಹ್ಮಚಾರಿಗಳು ಹೋಗಬಹುದು ಎಂದು ಶ್ರೀ ಸಮರ್ಥರ ಸೂಚನೆ ಆಯಿತು. ಪೌರ್ಣಮಿಯ ದಿನ ಅವರು ಕರೆಯಲು ಬಂದಿದ್ದರು. ಮಾರನೆಯ ದಿನ ಹೋಗುವುದೆಂದು ನಿಶ್ಚಯವಾಯಿತು. ಆವಾಗ ಸಜ್ಜನಗಡದ ಗದ್ದಿಗೆಯ ಮೇಲಿದ್ದ ಶ್ರೀ ಸಮರ್ಥ ವಂಶಜರಾದ ಶ್ರೀ ಆಬಾಜ್ ಮಹಾರಾಜರ ಎರಡನೇ ತಮ್ಮನಾದ ತಾತ್ಯಾ ಸಾಹೇಬರು ಸಹ ಶ್ರೀ ಶ್ರೀಧರರ ಜೊತೆಗೆ ಹೊರಡಲು ಸಿದ್ಧರಾದರು. ಒಂದು ವಿಶೇಷ ಬಸ್ಸು ಮಾಡಿಕೊಂಡು ಶಾಲಿವಾಹನ ಶಕೆ 1861 ಇಸವಿ 1939 ಶ್ರಾವಣ ಪದ್ಯ ಪ್ರತಿಪದ ಎಂದು 10-20 ಸಾಧಕ ಜನರು ಶ್ರೀ ಶ್ರೀಧರರ ಸಂಗಡ ಪ್ರಯಾಣ ಬೆಳೆಸಿದರು. ತಾತ್ಯಾ ಸಾಹೇಬ್ ಅವರು ಕಾರ್ಯಾಂತರದಿಂದ ಸ್ವಲ್ಪ ಮುಂದೆ ಬಂದು ಬೆಳಗಾವಿಯಲ್ಲಿ ಇವರನ್ನು ಕೂಡಿಕೊಂಡರು. ಶ್ರೀ ಶ್ರೀಧರರು ಹೊರಟಿದ್ದಾರೆ ಎಂದು ನಾರಾಯಣ ಮಹಾರಾಜರಿಗೆ ತಂತಿಯ ಮೂಲಕ ತಿಳಿಸಲಾಗಿತ್ತು. ಈ ಸಮಾಚಾರವನ್ನು ಕೇಳಿ ಸಿರಸಿಯಲ್ಲಿ ಸರ್ವತ್ರ ಆನಂದವೂ ಹಸಿರಿತ್ತು. ಅಲ್ಲಲ್ಲಿ ತಳಿರು ತೋರಣಗಳನ್ನು ಕಟ್ಟಿ ನಗರವನ್ನು ಶೃಂಗರಿಸಿದ್ದರು. ಶ್ರೀ ಶ್ರೀಧರರ ದರ್ಶನಕ್ಕಾಗಿ ಬಹಳ ಜನಸಂದಣಿ ಸೇರಿತ್ತು. ಶ್ರೀ ಶ್ರೀಧರರ ಹಾಗೂ ಜೊತೆಯ ಜನರ ವ್ಯವಸ್ಥೆಯನ್ನು ಸಿರಸಿಯ ನಿವೃತ್ತ ಪೋಸ್ಟ್ ಮಾಸ್ಟರ್ ಆದ ಶ್ರೀ ಜೋಶಿ ಅವರು ಮನೆಯಲ್ಲಿ ಏರ್ಪಡಿಸಿದ್ದರು. ಶ್ರಾವಣ ಪದ್ಯ ಚತುರ್ಥಿಯಿಂದ ಬೆಳಗ್ಗೆ ಶ್ರೀ ಶ್ರೀಧರರು ಜೊತೆಗಿನ ಸಾಧಕ ಜನರನ್ನು ಕೂಡಿ ನೆರೆದ ಜನರೊಂದಿಗೆ ಮೆರವಣಿಗೆಯಲ್ಲಿ ಸಿರಸಿಯನ್ನು ಪ್ರವೇಶಿಸಿದರು. ಅಲ್ಲಿಯ ಜನರು ವಿಜೃಂಭಣೆಯಿಂದ ಸ್ವಾಗತ ಸತ್ಕಾರ ಮಾಡಿದರು. ಆ ಮೆರವಣಿಗೆಯನ್ನು ನೋಡಲು ಅಸಂಖ್ಯ ಜನರು ಸೇರಿದ್ದರು. 4-5 ವರ್ಷಗಳ ನಂತರದ ಶ್ರೀ ಶ್ರೀಧರರ ಈ ದರ್ಶನವು ಎಲ್ಲರಿಗೆ ಆನಂದವನ್ನು ಉಂಟು ಮಾಡಿತು. ಶ್ರಾವಣ ಪದ್ಯ ಪಂಚಮಿಯಿಂದ ಯಾಣದಲ್ಲಿ ಸಪ್ತಾಹ ಪ್ರಾರಂಭವಾಗುವುದರಿಂದ ಮಧ್ಯಾಹ್ನ ಎಲ್ಲರ ಊಟವಾದ ಕೂಡಲೇ ಶ್ರೀ ಶ್ರೀಧರರು ಶಿಷ್ಯ ಭಕ್ತರೊಂದಿಗೆ ಮುಂದಿನ ದಾರಿ ಹಿಡಿದರು. ಮಳೆಗಾಲದ ದಿವಸ ಮೇಲಾಗಿ ಸಿರಸಿ ಕಡೆಯ ಮುಸಲಧಾರ ಮಳೆಗಾಗಿ ವಾಹನಗಳ ಚಕ್ರಗಳು ಕೆಸರಿನಲ್ಲಿ ಹುಗಿದು ಹೋಗುತ್ತಿದ್ದವು. ಅಂತೂ ಬಹಳ ಕಷ್ಟಪಟ್ಟು ಮಕ್ಕಳ ತಾಯಿ ಮನೆ ಎಂಬ ಊರಿಗೆ ಬಂದು ಮುಟ್ಟಿದರು. ಸಾಯಂಕಾಲವಾಗುತ್ತಾ ಬಂದಿತ್ತು. ಅಲ್ಲಿಂದ ಯಾಣ 10-12 ಮೈಲು ದೂರವಿತ್ತು.
ಮುಂದೆ ವಾಹನ ಹೋಗಲು ರಸ್ತೆ ಇಲ್ಲದ್ದರಿಂದ ಎಲ್ಲರೂ ಕಾಲ್ನಡಿಗೆಯಿಂದಲೇ ಪ್ರಯಾಣ ಮುಂದುವರಿಸಿದರು. ರಾತ್ರಿಯ ಸಮಯ. ಮಳೆ, ಗಾಳಿ, ಸರ್ವತ್ರ ಅಂಧಕಾರ ಹಸರಿಸಿ ತಮ್ಮ ಮೈಯೇ ತಮಗೆ ಕಾಣಿಸುತ್ತಾ ಇರಲಿಲ್ಲ. ದಾರಿಯಲ್ಲಿ ಅಲ್ಲಲ್ಲಿ ಮೊಣಕಾಲಿನವರೆಗೂ ನೀರು. ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ ಸಾಮಾನುಗಳನ್ನು ಹೆಗಲ ಮೇಲೆ ಇಟ್ಟುಕೊಂಡು ಜನರು ಹೋಗುವುದನ್ನು ನೋಡಿದರೆ, ಇಂಥ ಅರಣ್ಯದಲ್ಲಿ ಭಜನೆ ಸಪ್ತಾಹವನ್ನು ಮಾಡುವ ಸಂಕಲ್ಪ ಮಾಡಿದ ನಾರಾಯಣ ಮಹಾರಾಜರ ಧೈರ್ಯವನ್ನು ಕಂಡು ಆಶ್ಚರ್ಯಚಕಿತರಾದರು. ಹೀಗೆ ಎಲ್ಲರೂ ಸಾಲು ಕಟ್ಟಿ ಹೋಗುವಾಗ ಅವರಿಗೆ ಕತ್ತಲಲ್ಲಿ ಮಿಣುಗುವ ಒಂದು ಜಾತಿಯ ಮರವು ಕಾಣಿಸಿತು. ಎಲ್ಲರೂ ಅದರ ಒಂದೊಂದು ಕೊಂಬೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಅಲ್ಪ ಪ್ರಕಾಶದ ಸಹಾಯದಿಂದ ನಡೆದು 12 ಗಂಟೆ ರಾತ್ರಿಗೆ ಯಾಣಕ್ಕೆ ಸಮೀಪದ ಒಂದು ಹಳ್ಳಿಗೆ ಬಂದು ತಲುಪಿದರು. ಜನರು ಒದ್ದೆ ಬಟ್ಟೆಗಳನ್ನು ಹಿಂಡಿ ಬೆಂಕಿಯಲ್ಲಿ ಕಾಸಿಕೊಂಡರು. ಮರುದಿನ ಬೆಳಿಗ್ಗೆ ಅಲ್ಲಿಂದ ಹೊರಟು ಮಧ್ಯಾಹ್ನ ಸಾಧಾರಣ 12 ಗಂಟೆಗೆ ಭಕ್ತವೃಂದದೊಂದಿಗೆ ಶ್ರೀ ಶ್ರೀಧರರು ಯಾಣವನ್ನು ತಲುಪಿದರು. ಶ್ರೀ ನಾರಾಯಣ ಮಹಾರಾಜರು ಸಪ್ತಾಹಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದರು. ಸಪ್ತಾಹ ಪ್ರಾರಂಭವಾಯಿತು. ಸಾವಿರಾರು ಭಕ್ತರು ಸೇರಿ ನಾಮಘೋಷದಿಂದ ಅರಣ್ಯವು ಗುಂಜಾಯಮಾನವಾಗಿತ್ತು. ಶ್ರೀ ಶ್ರೀಧರರು ಬಂದಿರುವ ಸಮಾಚಾರ ಎಲ್ಲ ಕಡೆಗೂ ತಿಳಿತು. ಸಪ್ತಾಹ ಹಾಗೂ ಶ್ರೀ ಶ್ರೀಧರರ ದರ್ಶನದ ದೃಷ್ಟಿಯಿಂದ ಸಾವಿರಾರು ಜನರು ಬಂದು ಹೋಗುತ್ತಿದ್ದರು. ಹೀಗೆ 7 ದಿವಸವೂ ಪಾರಾಯಣ, ಜಪ, ಭಜನೆ ನಡೆಯುತ್ತಿತ್ತು. ಈ ಕಾಡಿನಲ್ಲಿ ಅನೇಕ ಕಾಡಮೃಗಗಳಿದ್ದರೂ ಈ ಉತ್ಸವದಲ್ಲಿ ಜನರು ಬರುವಾಗ ಹೋಗುವಾಗ ಒಮ್ಮೊಮ್ಮೆ ಗೋಚಾರವಾದರೂ ಕೂಡ ಯಾರಿಗೂ ಯಾವ ಅಪಾಯವೂ ಆಗಲಿಲ್ಲ. ಭಜನೆ ಸಪ್ತಾಹದಲ್ಲಿ ಹಗಲು ರಾತ್ರಿ ಸಾವಿರಾರು ಜನ ಸೇರುತ್ತಿದ್ದರು. ಶ್ರೀ ಶ್ರೀಧರರ ವಾಸ ಇಲ್ಲಿಯ ಒಂದು ಗುಹೆಯಲ್ಲಿ ಇತ್ತು. ಶ್ರೀ ಶ್ರೀಧರರು ತ್ರಿಕಾಲದಲ್ಲಿಯೂ ಸ್ನಾನಕ್ಕೆ ಒಳಗೆ ಹೋಗಿ ತಂಡಿ ತೀರ್ಥದಲ್ಲಿ ಮಿಂದು ಆ ಏಕಾಂತದಲ್ಲಿ ಜಪಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಸ್ನಾನಕ್ಕೆ ಇಳಿಯುವ ಜಾಗ ಇಳಿಜಾರಾಗಿ ಕಷ್ಟಕರವಾಗಿದ್ದರಿಂದ ಜಾಗನಹಳ್ಳಿ ನಾರಾಯಣ ಹೆಗಡೆ ಎಂಬ ಭಕ್ತರು ಅವರನ್ನು ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗಿ ಬರುತ್ತಿದ್ದರು. ಉತ್ಸವದಲ್ಲಿ ಪೂಜೆ, ಪಾರಾಯಣ, ಜಪತಪಗಳ ಜೊತೆ ನಿತ್ಯ ಶ್ರೀ ಶ್ರೀಧರರ ಪ್ರವಚನವೂ ಇರುತ್ತಿತ್ತು. ಉತ್ಸವ ಮುಗಿಯುವವರೆಗೂ ಶ್ರೀ ಶ್ರೀಧರರು ಫಲಹಾರದ ಮೇಲೆಯೇ ಇದ್ದರು. ಕೊನೆಯ ದಿವಸ ಶ್ರೀ ಶ್ರೀಧರರ ಪ್ರವಚನಕ್ಕಾಗಿ ಉತ್ಸವವು ಒಳ್ಳೆಯ ವಿಜೃಂಭಣೆಯಿಂದ ಪೂರ್ಣವಾಯಿತು. ಶ್ರೀ ಶ್ರೀಧರರು ಬಂದಿರುವ ಸಮಾಚಾರ ಕೇಳಿ ಶ್ರೀ ಶ್ರೀಧರರನ್ನು ಕರೆದೊಯ್ಯಲು ಶ್ರೀ ಸೀಗೆಹಳ್ಳಿ ಮಠದಿಂದ ಮುಖ್ಯಸ್ಥರೆಲ್ಲ ಬಂದಿದ್ದರು. ಸೀಗೆಹಳ್ಳಿ ಹೋಗುವುದೆಂದು ನಿಶ್ಚಯವಾಯಿತು. ಗಡದಿಂದ ಬಂದ ತಾತ್ಯಾ ಸಾಹೇಬ್ ಮತ್ತು 8-10 ಸಾಧಕರು ಗಡಕ್ಕೆ ಹೋಗಲು ಶ್ರೀ ಶ್ರೀಧರರ ಅಪ್ಪಣೆ ಪಡೆದು ಸಿರಸಿಗೆ ಪ್ರಯಾಣ ಬೆಳೆಸಿದರು. ಚಳಿಸಿದರು. 4-5 ಜನ ಸಾಧಕರು ಗೋಕರ್ಣ ದರ್ಶನ ಮಾಡಿ ಹೋಗೋಣ ಎಂದು ಗೋಕರ್ಣಕ್ಕೆ ತೆರಳಿದರು. ಶ್ರೀ ಶ್ರೀಧರರು ಭೈರೇಶ್ವರನ ಅಪ್ಪಣೆಯನ್ನು ಕೇಳಿ ನಾರಾಯಣ ಮಹಾರಾಜರಿಗೆ ಹೇಳಿ ಮಠದ ಭಕ್ತರು ಹಾಗೂ ಗಡದಿಂದ ಬಂದ 2 ಶಿಷ್ಯರೊಂದಿಗೆ ದತ್ತಬುವ, ಆಗೇಶ್ಬುವ ಶ್ರೀ ಸೀಗೆಹಳ್ಳಿ ಮಠಕ್ಕೆ ಹೊರಟರು. ಯಾಣದಿಂದ ಸೀಗೆಹಳ್ಳಿ. ಶ್ರೀ ಶ್ರೀಧರರು ಮಠಕ್ಕೆ ಬರುವೆಂದು ತಿಳಿದು ಸೀಗೆಹಳ್ಳಿಯಲ್ಲಿ ಅಲ್ಲಲ್ಲಿ ತೋರಣಾದಿಗಳನ್ನು ಕಟ್ಟಿ ಸ್ವಾಗತಕ್ಕಾಗಿ ಅನೇಕ ಜನರು ದಾರಿಯಲ್ಲಿಯೇ ನಿಂತಿದ್ದರು. ಭಜನೆ ಮಾಡುತ್ತಾ ಶ್ರೀ ಶ್ರೀಧರರನ್ನು ಮೆರವಣಿಗೆಯೊಂದಿಗೆ ಮಠಕ್ಕೆ ಕರೆತಂದರು. ಎಲ್ಲರ ನೇತ್ರಗಳಲ್ಲಿಯೂ ಆನಂದಾಶ್ರು ಸುರಿಯುತ್ತಿತ್ತು. ಶ್ರೀ ಶ್ರೀಧರರಿಗೂ ಶ್ರೀ ಶಿವಾನಂದರ ಪುಣ್ಯಸ್ಮರಣೆಯಾಗಿ ಕಂಠಗದ್ಗದವಾಯಿತು. ಅವರ ಸಮಾಧಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಇವರಿಗಾಗಿ ಏರ್ಪಡಿಸಿದ್ದ ಆಸನದ ಮೇಲೆ ಆಸೀನರಾದರು. ಎಲ್ಲರಿಗೂ ಆನಂದವೇ ಆನಂದವಾಯಿತು. ಹೀಗೆ ಶಕೆ 1861 ಶ್ರಾವಣ ಬಹುಳ ತ್ರಯೋದಶಿ 1939 ಇಸವಿಗೆ ಶ್ರೀ ಶ್ರೀಧರರು 5 ವರ್ಷದ ನಂತರ ಸೀಗೆಹಳ್ಳಿಗೆ ಬಂದಾಯಿತು. ಶ್ರೀ ಶಿವಾನಂದರ
ಉತ್ಕಟ ಇಚ್ಛೆ ಮತ್ತು ಭಕ್ತರ ಭಾಗ್ಯವೇ ಇವರನ್ನು ಕರೆತಂದಿತೆಂದರೂ ಒಪ್ಪುವುದು. 4-6 ದಿವಸ ಶ್ರೀಗೇಹಳ್ಳಿ ಮಠದಲ್ಲಿ ಉಳಿದು ಎಲ್ಲರನ್ನೂ ಸಮಾಧಾನಪಡಿಸಿ ಪುನಃ ಸಜ್ಜನ ಕಡೆಗೆ ಹೋಗುವುದೆಂದು ಶ್ರೀ ಶ್ರೀಧರರು ಯೋಚಿಸಿದ್ದರು. ಅಲ್ಲಿಯ ಜನರು ಇವರನ್ನು ಈಗ ಬಿಡಬಾರದು ಎಂದ ನಿಶ್ಚಯ ಮಾಡಿದ್ದರು. ಈಗಾಗಲೇ ಶ್ರೀ ಶಿವಾನಂದರು ಸಮಾಧಿಸ್ಥರಾಗಿ 2 ವರ್ಷಗಳ ಸಂದು ಹೋಗಿದ್ದವು. ಮಠದ ಪರಿಸ್ಥಿತಿಯೂ ಚೆನ್ನಾಗಿರಲಿಲ್ಲ. ಬರುವ ಉತ್ಪನ್ನವೂ ಸರಿಯಾಗಿ ವಸೂಲು ಆಗುತ್ತಿರಲಿಲ್ಲ. ಮಠಕ್ಕೆ ಸ್ವಂತ ಇದ್ದ ಜಮೀನಿನ ಉತ್ಪನ್ನವೂ ಕಡಿಮೆ ಆಗಿ ಸಾಲವೂ ಆಗಿತ್ತು. ಇಂತಹ ಪರಿಸ್ಥಿತಿ ಹಾಗೂ ಜನರ ಭಕ್ತಿಯ ಆಗ್ರಹವನ್ನು ಒಮ್ಮೆಲೆ ಅಲ್ಲಗಳೆದು ಹೋಗಲು ಆಗಲಿಲ್ಲ. 1939 ಇಸ್ವಿಯ ಚಾತುರ್ಮಾಸ್ಯದ ಅವಧಿಯಲ್ಲಿ ಮಧ್ಯಾಹ್ನದ ಮೇಲೆ ಆತ್ಮಪುರಾಣವನ್ನು ಶ್ರೀ ಶ್ರೀಧರರೇ ಹೇಳತೂಗಿಡಿದರು. ವೇದಾಂತವೆಂದರೆ ಇವರ ಅಭಿರುಚಿಯ ವಿಷಯವಾಗಿದ್ದರಿಂದ ಒಂದು ಶ್ಲೋಕದ ಮೇಲೆಯೇ ಭಾದ್ರಪದ 1 ತಿಂಗಳು ಇಡೀ ಪುರಾಣ ನಡೆಯಿತು. ಪ್ರತಿನಿತ್ಯವೂ ಪುರಾಣ ಶ್ರವಣಕ್ಕಾಗಿ ಬಹಳ ಜನರು ಬರತೂಗಿಡಿದರು. ಯಾವ ಮಠವೂ ಶ್ರೀ ಶಿವಾನಂದರ ಅನಂತರ ಒಂದು ಥರದ ಶೂನ್ಯವಾಗಿ ಕಾಣುತ್ತಿತ್ತು. ಅದೇ ಈಗ ಜನಸಂದಣಿಯಿಂದ ಧುಮಧುಮಸಿ ಆನಂದವಾಗಿ ಶೋಭಿಸುತ್ತಿತ್ತು. ಹಗಲು ರಾತ್ರಿ ದಿನವಿಡೀ ಜ್ಞಾನಸತ್ರವೂ ನಡೆಯುತ್ತಿತ್ತು ಎಂದರೂ ಸರಿಯೇ. ಯಾರಿಗೂ ಯಾವ ರೀತಿಯ ಪ್ರತಿಬಂಧವಿರುವುದರಿಂದ ರಾತ್ರಿ 2-3 ಗಂಟೆಯವರೆಗೂ ಜನರು ಶ್ರೀ ಶ್ರೀಧರರ ಹತ್ತಿರ ಕುಳಿತು ಜ್ಞಾನ ಚರ್ಚೆಯನ್ನು ಮಾಡುತ್ತಿದ್ದರು. ಭಕ್ತಿ ಜ್ಞಾನದ ಹೊರತಾಗಿ ಇನ್ನೊಂದು ವಿಷಯವೇ ಇರಲಿಲ್ಲ. ಆದ್ದರಿಂದ ಭವತಾಪದಿಂದ ಬೆಂದು ಬೆಂಡಾದ ಪ್ರಾಪಂಚಿಕ ಜನರು, ಆಬಾಲ ವೃದ್ಧ ಸ್ತ್ರೀ ಪುರುಷರು ಶ್ರೀ ಶ್ರೀಧರರ ಸನ್ನಿಧಿಗೆ ಬಂದ ಕೂಡಲೇ ಜ್ಞಾನಾಮೃತದ ಪಾನದಿಂದ ಅವರ ತಾಪತ್ರಯಗಳ ಶಮನವಾಗಿ ಶಾಂತಿ ಸಮಾಧಾನವನ್ನು ಹೊಂದುತ್ತಿದ್ದರು. ನಾವು ಒಂದು ಪವಿತ್ರ ವಾತಾವರಣದಲ್ಲಿದ್ದೇವೆ ಎಂದು ಅವರಿಗೆ ಅನಿಸುತ್ತಿತ್ತು. ವ್ಯಾವಹಾರಿಕ ಸಂತಾಪವೆಲ್ಲವೂ ಮರೆತು ಹೋಗಿಬಿಡುತ್ತಿತ್ತು. ಆದ್ದರಿಂದ ಜನರು ಯಾವಾಗಲೂ ಶ್ರೀ ಶ್ರೀಧರರನ್ನು ಬೆನ್ನು ಬಿಡದೆ ಇರುತ್ತಿದ್ದರು. ಸಕ್ಕರೆಗೆ ಇರುವೆ ಮುತ್ತಿದಂತೆ ಜನರು ಬರುತ್ತಿದ್ದರು. ಪ್ರತಿನಿತ್ಯ 100-150 ಜನರ ಊಟವೂ ನಡೆಯುತ್ತಿತ್ತು. ಶ್ರೀ ಶ್ರೀಧರರು ಮಠಕ್ಕೆ ಬಂದ ಮೇಲೆ 15-20 ಸಾವಿರ ರೂಪಾಯಿಯವರೆಗಿನ ಮಠಕ್ಕೆ ಇದ್ದ ಸಾಲವನ್ನು ತೀರಿಸಿದರು. 15-20 ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ 1940 ಜನವರಿ ಶಾಲಿವಾಹನಶಕೆ 1891 ಶ್ರೀ ಪ್ರಮಾದಿನಾಮ ಸಂವತ್ಸರದಲ್ಲಿ ಶ್ರೀ ಗುರುಮೂರ್ತಿ ಮನೆಯನ್ನು ಮನಸ್ಸಿನಲ್ಲಿಟ್ಟು ಮಠದ ಮತ್ತು ಸಾಧಕರ ಉನ್ನತಿಗಾಗಿ ಪ್ರಮಾದಿನಾಮ ಸಂವತ್ಸರದಲ್ಲಿ ಶ್ರೀ ಗುರುಮೂರ್ತಿ ಮನೆಯನ್ನು ಕಟ್ಟಿಸಿದರು. ಕೃತ್ಯಸ್ಯ ಪ್ರತಿ ಕರ್ತೃವ್ಯೇಷಧಂ ಸನಾತನಃ. ಈ ತತ್ವವನ್ನು ಮನಸ್ಸಿನಲ್ಲಿ ಇಟ್ಟು ಮಠದ ಮತ್ತು ಸಾಧಕರ ಉನ್ನತಿಗಾಗಿ ನಿರ್ವಚನೆಯಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಅವರನ್ನು ಒಂದು ಮಟ್ಟಕ್ಕೆ ತಂದಿಟ್ಟಿದರು. ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ಸಾಗುತ್ತಿದ್ದವು. ಪಾರಮಾರ್ಥಿಕವಾಗಿ ಸೀಗೆಹಳ್ಳಿ ಸಂಸ್ಥೆಯ ಹೆಸರು ಸರ್ವತೋಮುಖ ಆಯಿತು. ಸಂಸ್ಥೆಯನ್ನು ನೋಡಬರುವ ಜನರ ಸಂಖ್ಯೆಯೂ ಹೆಚ್ಚಾಯಿತು. ಶ್ರೀ ದತ್ತ ಜಯಂತಿ, ಶ್ರೀ ದಾಸನವಮಿ, ಶ್ರೀರಾಮನವಮಿ, ಶ್ರೀ ಶಂಕರ ಜಯಂತಿ, ಶ್ರೀ ಪರಮಾನಂದರ ಆರಾಧನೆ, ಶ್ರೀ ಶಿವಾನಂದರ ಆರಾಧನೆ ಮುಂತಾದ ಉತ್ಸವಗಳು ಒಳ್ಳೆಯ ವಿಜೃಂಭಣೆಯಿಂದ ಸಾಗತೂಗಿಡಿದವು. ಭಜನ ಸಪ್ತಾಹ ಕೂಡ 1-2 ವರ್ಷ ನಡೆಯಿತು. ಒಂದು ವೇದ ಮತ್ತು ಸಂಸ್ಕೃತ ಪಾಠಶಾಲೆಯೂ ಪ್ರಾರಂಭವಾಯಿತು. ಬಂದ ವಿದ್ಯಾರ್ಥಿಗಳಿಗೆ ಧರ್ಮದ ಪಾಠವೂ ಕೂಡ ಸರಿಯಾಗಿ ನಡೆಯುತ್ತಿತ್ತು. ಈ ಅವಧಿಯಲ್ಲಿ ಶ್ರೀ ಶ್ರೀಧರರ ಪಾದಕ್ಕೆ ಬಂದ ಹಣದಿಂದಲೇ ಈ ಎಲ್ಲ ಖರ್ಚು ಸಾಗುತ್ತಿತ್ತು. 2-3 ಸಾವಿರದವರೆಗಿನ ಮಠದ ಉತ್ಪತ್ತಿಯ ಹಣವನ್ನು ಆಪದ್ದನವೆಂದು ಹಾಗೇ ಸೇಕರಿಸಿಡಲು ಶ್ರೀ ಶ್ರೀಧರರು ಹೇಳಿಬಿಟ್ಟಿದ್ದರು. ಸ್ತ್ರೀ ಪುರುಷ ಭೇದದ ಒಂದು ಸಂಭಾಷಣೆ
ಶ್ರೀ ಶ್ರೀಧರರು ಮೊದಲು ಹೆಣ್ಣು ಮಕ್ಕಳ ಸಂಗಡ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಇಲ್ಲಿಯ ಎಲ್ಲರಿಗೂ ಮೊದಲಿನಿಂದಲೇ ಶ್ರೀ ಶ್ರೀಧರರ ಪರಿಚಯವಿತ್ತು. ಒಂದು ದಿನ ಬೆಳ್ಳೆಮನೆ ಪಾರ್ವತಮ್ಮನ ಜೊತೆಗೆ ಕೆಲವು ಪ್ರೌಢ ಮಾತೃವರ್ಗದವರು ಶ್ರೀ ಶ್ರೀಧರರ ಬಳಿಗೆ ಬಂದು ಜ್ಞಾನಿಗಳಿಗೆ ಹೆಂಗಸರ ಬಗ್ಗೆ ಇಷ್ಟೊಂದು ಭೀತಿ ಇರುತ್ತದೆಯೋ ಎಂದು ಕೇಳಿ ಯಾವತನಿಗೆ ಹೆಂಗಸರು ಗಂಡಸರು ಭೇದ ಒಳೆದು ಯಾವತನು ನಿರ್ವಿಕಾರವಾಗಿರುತ್ತಾನೋ ಆತನೇ ನಿಜವಾದ ಜ್ಞಾನಿಯೂ ಆತನ ತತ್ವಜ್ಞಾನಕ್ಕೆ ಬೆಲೆ ಇದೆ. ಇದೇನು ಬಾಯಿಯಿಂದ ತತ್ವಜ್ಞಾನ ಹೇಳಿ ಅವರಲ್ಲಿ ಸ್ತ್ರೀಪುರುಷ ಭಾವನೆ ತೋರಿದರೆ ಆತನ ಮೇಲೆ ನಮ್ಮ ನಿಷ್ಠೆ ಹೇಗೆ ನೆಲೆಸಿಕೊಳ್ಳುವುದು? ನಿಮ್ಮ ತತ್ವಜ್ಞಾನವನ್ನು ಕೇಳಿ ಇವರಿಗೆ ಸ್ತ್ರೀ ಭಾವನೆ ಇಲ್ಲವೆಂದು ತಾವು ಈ ಸ್ತ್ರೀ ದೇಹದ ಇಟ್ಟುಕೊಂಡಿರಬಾರದು ಎಂದು ನಿಮ್ಮ ಬಳಿಗೆ ಬಂದರೆ ನಿಮ್ಮಲ್ಲಿಯೇ ಆ ತಾರತಮ್ಯವು ಕಂಡು ನಮ್ಮಲ್ಲಿ ಸ್ತ್ರೀ ಭಾವನೆ ಉಂಟಾದರೆ ಆದ್ದರಿಂದ ನಿಮಗೂ ಏನೂ ಪ್ರಯೋಜನವಿಲ್ಲ, ನಮಗೂ ಏನೂ ಪ್ರಯೋಜನವಿಲ್ಲ. ಸುಮ್ಮನೆ ಅದೊಂದು ಕಂಠಕೋಶ ಎನ್ನು ಮಾಡಿದ್ದಾಗಿದೆ ಅಷ್ಟೇ. ಏಕೆ ಸುಮ್ಮನೆ ಕಷ್ಟ ಎಂದರು. ಆಗ ಶ್ರೀ ಶ್ರೀಧರರು, ನೀವು ಹೇಳುವುದಷ್ಟು ನಿಜವೇ ಸರಿ. ಆತ್ಮಸಾಕ್ಷಾತ್ಕಾರಕ್ಕಾಗಿ ಕೇವಲ ಒಂದೇ ಒಂದು ಸ್ಥಿತಿಯ ನಿಲುಗಡೆಯಾಗುವವರೆಗೆ ಮನುಷ್ಯ ಜೀವನದಲ್ಲಿ ವ್ಯಾವಹಾರಿಕ ಮತ್ತು ಪರಮಾರ್ಥದ ಬೆಸುಗೆ ಆಗಿರುತ್ತಾನೆ. ನಮಗೆಲ್ಲ ಆಸತ್ನಿಂದ ಸದ್ವಸ್ತು ಕಡೆಗೆ ತಮಸ್ಸಿನಿಂದ ಸ್ವಪ್ರಕಾಶದ ನಿಜರೂಪದ ಕಡೆಗೆ, ದ್ವೈತದಿಂದ ಅದ್ವೈತ ಕಡೆಗೆ, ಅನೇಕ ತತ್ವದಿಂದ ಏಕತ್ವ ಕಡೆಗೆ, ಔಪಾಧಿಕ ದೃಷ್ಟಿಯಿಂದ ನಿರುಪಾಧಿಕ ಆನಂದದ ಕಡೆಗೆ ಹೋಗಬೇಕಾಗಿದೆ. ದೃಢಕಾಯವಾದ ಒಬ್ಬನು ಬೇಗ ಹೋಗಬಹುದಾಗಿದ್ದರೂ ಮಿಕ್ಕಳ ಮಧುಕರ ಜೊತೆಗೆ ಯಾತ್ರೆಗೆ ಹೊರಟಾಗ ಅವರ ಶಕ್ತಿ, ವೇಗ, ಪ್ರಕೃತಿ ಇತ್ಯಾದಿಗಳನ್ನು ನೋಡಿ ನಡೆಯಬೇಕಾಗುತ್ತದೆ. ಮಕ್ಕಳಿಗಾಗಿ ಮನೆಯಲ್ಲಿ ಎಲ್ಲರೂ ಪಥ್ಯ ಮಾಡುವಂತೆ, ಜನಸಾಮಾನ್ಯಕ್ಕೆ ತಮ್ಮ ಆಚರಣೆಯು ತಾರಕವಾಗುವಂತೆ ಸಮಾಜದಲ್ಲಿ ಇದ್ದ ಮಹಾತ್ಮರಿಗೆ ಇರಬೇಕಾಗುವುದು. ಯದ್ಯಪಿ ಶುದ್ಧಂ ಲೋಕವಿರುದ್ಧಂ ನಾಚರಣೀಯಂ ಎಂದು ಆಚಾರ್ಯರು ಹೇಳಿದ್ದ ಪರಿಯಲ್ಲಿ ಅವರಿಗೆ ನಡೆದುಕೊಳ್ಳಬೇಕಾಗುತ್ತದೆ. ಪ್ಲವವದಾಚರಣಂ ಭವಸಾಗರದಲ್ಲಿ ಜ್ಞಾನಿಗಳು ಅಂಬಿಗನಂತಾಗಿದ್ದು ತಮ್ಮ ಚಾರಿತ್ರ್ಯದ ದ್ರೋಣಿಯನ್ನು ಮಾಡಿ ಜನರನ್ನು ದಾಟಿಸಬೇಕೆಂದು ವೇದಶಾಸ್ತ್ರಗಳ ಉಪದೇಶವೂ ಇದೆ. ನಾನು ಕೆಲವು ಉದಾಹರಣೆಯನ್ನು ನೋಡಿ ಈ ಚರ್ಚೆಯನ್ನು ಅವಲಂಬಿಸಿದ್ದೇನೆ. ಸಮದೃಷ್ಟಿಯಿಂದಲೇ ನಡೆದುಕೊಂಡು ಅವರ ಉದ್ಧಾರದ ದೃಷ್ಟಿಯಿಂದ ಕೆಲವರಿಗೆ ಕೆಲವು ಕಡೆ ತತ್ವಜ್ಞಾನದ ಬೋಧವನ್ನು ನಡೆಸುತ್ತಿದ್ದೆ. ಆದರೆ ಅವರು ನನ್ನ ನಡೆನುಡಿ ನೋಡದೆ ನಾನು ವಿಕಾರಿ ಎಂದು ಭಾವಿಸಿದರು. ಲಗಾಯಿತು ಆಯಾ ದೇಹೋಪದಾಯಿ ಸ್ವಭಾವವೇನೋ ಎಂದು ಈವಾಗ ಹೆಚ್ಚಿನ ಪರಿಚಯಕ್ಕೆ ಹೋಗುವುದಿಲ್ಲ. ನಾನು ತಾಯಿ ಎಂಬ ಭಾವನೆಯಿಂದಲೂ, ತಂಗಿ ಎಂಬ ಭಾವನೆಯಿಂದಲೂ, ಜೀವಿ ಎಂಬ ಭಾವನೆಯಿಂದಲೋ, ಬ್ರಹ್ಮಭಾವನೆಯಿಂದಲೋ, ಅದ್ವಿತೀಯ ತನ್ನ ಆನಂದ ಸ್ವರೂಪ ಭಾವನೆಯಿಂದಲೋ ಅಂತೂ ಕನಿಕರಗೊಂಡು ಅವರ ಉದ್ಧಾರದ ದೃಷ್ಟಿಯಿಂದ ಜ್ಞಾನ ವೈರಾಗ್ಯದ 4 ಮಾತುಗಳನ್ನು ಹೇಳಹೋದಾಗ ಅವರಲ್ಲಿ ಹೀಗೆ ಅದರ ವಿರುದ್ಧ ಭಾವನೆಯುಂಟಾಗುತ್ತಾ ಹೋದರೆ ಅವರ ಉದ್ಧಾರವಂತೂ ಇಲ್ಲವೇ ಇಲ್ಲ. ನಮ್ಮಂಥವರ ಬಗ್ಗೆ ಅಲ್ಲಸಲ್ಲದನ್ನು ಭಾವಿಸುವ ಒಂದು ಪಾತಕವೂ ಮಾತ್ರ ಅವರಿಗೆ ಒದಗಿ
ಅದು ಅವರ ಅವನತಿಗೆ ಕಾರಣವಾದರೆ ನಾನೇನು ಮಾಡಿದಂತಾಯಿತೆಂಬ ಒಂದು ಭಾವನೆ ನನಗೆ ಬಂದಿದೆ. ಇದೂ ಅಲ್ಲದೆ ಕೆಲವರಿಗೆ ನಮ್ಮಲ್ಲಿ ಒಳ್ಳೆಯ ಭಾವನೆ ಇದ್ದರೂ ಬೇರೆ ಪಾಮರ ಜನರ ಅಪವಾದ ಬರುವುದು ಕೂಡ ಉಂಟು. ನಮಗೆ ನಿಂದೆ ಸ್ತುತಿಯ ಪ್ರಶ್ನೆಯೇ ಇಲ್ಲ. ನಮ್ಮ ಅವಾಸ್ತವ ನಿಂದೆ ಒಂದು ಕಡೆಗೆ ಆಗುವುದನ್ನು ಕಂಡು ನಾವು ಬೇರೆ ಕಡೆಗೂ ಹೋಗಬಹುದು ಅಥವಾ ಅದನ್ನು ದುರ್ಲಕ್ಷಿಸಿ ಸತ್ಯವೂ ಯಾವಾಗಲಾದರೂ ಬೆಳಕಿಗೆ ಬರುವುದೆಂದು ಅಲ್ಲಿಯೇ ಉಳಿಯಬಹುದು. ಸಮಾಜದಿಂದ ನಮಗೆ ಆಗಬೇಕಾದ್ದನ್ನು ಇರದಿರಋಣದಿಂದಲೂ ನಿಂದೆಯಿಂದಲೂ ಕೇಳಿ ಮನಸ್ಸು ಜಡ್ಡುಗಟ್ಟಿರುವುದರಿಂದಲೂ ನಮ್ಮ ಮೇಲೆ ಅದು ಅಷ್ಟು ಪರಿಣಾಮವಾಗದಿದ್ದರೂ ಅವರ ವಿಷಯದಲ್ಲಿ ಹಾಗಾಗುವುದಿಲ್ಲ. ಅವರದು ಇನ್ನೂ ಎಳೆ ಮನಸ್ಸು ಇರುತ್ತದೆ. ಸಂಶಯ ಬಂದು ಪತಿಯು ಬಿಡಬಹುದು. ಕುಮಾರಿಕೆಯಾದರೆ ಅವರ ತಾಯಿ ತಂದೆಯವರು ಬಿಡುವುದು. ಜೀವನ ಸಾಗಿಸುವುದು ಕೂಡ ಕಷ್ಟವಾಗಬಹುದು. ಜನರು ಮಾಡುವ ನಿಂದೆಯನ್ನು ಕೇಳಿ ಅವರಿಗೆ ಪ್ರಾಣ ತೆಗೆದುಕೊಂಡು ಬಿಡೋಣವೆಂದು ಕಂಡರೂ ಖಂಡಿತೆ ಇದೆಲ್ಲವನ್ನೂ ಗಣಿಸಿದ ತಮ್ಮ ಜೀವನವನ್ನು ಸ್ವತಂತ್ರವಾಗಿ ಸಾಗಿಸಿ ಮೋಕ್ಷ ಸಾಧನೆಯನ್ನು ಮಾಡುತ್ತಿದ್ದರು. ನೀತಿಭ್ರಷ್ಟರಾದ ದುಷ್ಟರಿಂದ ತಮ್ಮನ್ನು ಉಳಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಆಗ ಅವರ ಉದ್ಧಾರ ಇರಲಿ. ಅವರಿಂದ ಆತ್ಮಹತ್ಯೆಯೇ ಪಾತಕವೂ ಘಟಿಸುವ ಸಂಭವವಿರುತ್ತದೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಸಮಾಧಾನಪಡಿಸಿ ಅವರ ಜೀವನದ ಹೊಣೆಯಾಗಲು ನಮ್ಮಿಂದಾದರೂ ಸಾಧ್ಯವಾಗುತ್ತದೆಯೋ ಅದು ಕೂಡ ಇಲ್ಲ. ನಾವು ಜನರ ಮೇಲೆ ಅವಲಂಬಿಸಿರುತ್ತೇವೆ. ಜನರು ಭಿಕ್ಷೆಗೆ ಬಂದು ತುತ್ತು ಅನ್ನ ಹಾಕಿದರೆ ನಮ್ಮ ದೇಹಧಾರಣೆಯಾಗುವುದು. ಇಂಥ ಸಂದರ್ಭ ಒದಗುವುದಾದರೆ ನಮ್ಮ ಸದುದ್ದೇಶಕ್ಕೆ ಫಲವೇನಾಯಿತು? ಇನ್ನೊಂದೆಂದರೆ ಒಬ್ಬಳ ಉದ್ಧಾರವನ್ನು ಮಾಡುವ ಹೋಗಿ ಅನೇಕ ಜನರ ನಿಂದೆಗೆ ನಾವು ಪಾತ್ರರಾದರೆ, ಒಂದು ಜೀವಿಯ ದೆಸೆಯಿಂದ ಅನೇಕ ಜನರಿಗೆ ನಮ್ಮ ನಿಂದೆಗಾಗಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾದರೆ, ಇದರಿಂದ ಬಹು ಜನರಿಗೆ ಕೆಡುವಾಗುವಂತಾದರೆ ಇದೂ ಕೂಡ ಅನಿಷ್ಟವೇ ಸರಿ. ಬಹುಜನರ ಉದ್ಧಾರವಾಗುವುದಾದರೆ ಕೆಲವರನ್ನು ಬಿಟ್ಟರೂ ಅಡ್ಡಿಯಲ್ಲವೆಂದು ಶಾಸ್ತ್ರವು ಹೇಳುವುದು. ಬಹುಜನರ ಉದ್ಧಾರವೇ ಯಾರಿಗೂ ಕೂಡ ಇಷ್ಟವಾಗುವುದು. ಈ ದೃಷ್ಟಿಯಿಂದಲೂ ನಮ್ಮ ಪ್ರಯತ್ನ ನಿಷ್ಫಲವಾಗುವುದು. ಹೀಗೆಲ್ಲ ಮನಸ್ಸಿಗೆ ಬಂದು ನಾನು ನಿಮ್ಮಂಥವರ ಸಂಗಡವೂ ಹೆಚ್ಚು ಬಳಕೆಯನ್ನಿಟ್ಟುಕೊಳ್ಳುವುದಿಲ್ಲ. ಅಧಿಕಾರಿಗಳಿಗೆ ಸಂಗಡ ಅವರ ಅಧಿಕಾರವನ್ನಿರಿತು ವರ್ತಿಸಿದರೆ ಅನಧಿಕಾರಿಗಳು ಅದರ ವಿಪರೀತ ಕಲ್ಪನೆಯನ್ನು ಮಾಡಿ ಅಮೃತಕ್ಕೆ ವಿಷವೆಂದು ಕರೆಯುವ ಅವರ ವ್ಯವಹಾರ ಸಾಗುವುದು. ಅಥವಾ ಕಬ್ಬಿಣವು ಚಿನ್ನವನ್ನು ತನ್ನಂತೆ ಮಾಡಲು ಯತ್ನಿಸಿದರೆ ಹಾಗೆ ಅವರು ವರ್ತಿಸುವುದೂ ಕೂಡ ಉಂಟು. ಇದನ್ನೆಲ್ಲ ಆಲೋಚಿಸಿ ಬುಡ ತುದಿಗಳನ್ನು ಬಿಟ್ಟು ಸರ್ವಸಾಮಾನ್ಯ ಜನರಿಗೂ ತನ್ನ ಆಚರಣೆಯೂ ಅನುಕರಣೆಯೂ ಆಗುವಂತೆ ಸುವರ್ಣ ಮಧ್ಯಬಿಂದು ಇಟ್ಟುಕೊಂಡಿದ್ದೇನೆ. ಪ್ರವಚನ ಕೇಳಲಿಕ್ಕೆ ಕುಳಿತುಕೊಂಡರೆ ಯಾರಿಗೂ ಬೇಡವೆಂದು ಹೇಳುವುದಿಲ್ಲ. ಏನಾದರೂ ತಾವಾಗಿ ಪ್ರಶ್ನೆ ಕೇಳಿದರೆ ಹೇಳುವುದಿಲ್ಲವೆಂತಲೂ ಇಲ್ಲ. ಅನೇಕ ಕಡೆಗೆ ಕಂಡು ಕೇಳಿ ಸಾಧಕರು ಹೀಗೆ ನಡೆದುಕೊಂಡರೆ ಎಲ್ಲರಿಗೂ ಕ್ಷೇಮವಾದೀತೆಂದು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಹೆಣ್ಣು ಮಕ್ಕಳ ಸಂಬಂಧವಾಗಿ ಸ್ವಲ್ಪವೂ ಯಾವನಾದರೂ ಹೇಳಿದರೂ ಎಂಥವನ ವಿಷಯದಲ್ಲಿಯೂ ಎಷ್ಟು ವಿಚಾರವುಳ್ಳವನ ಮನಸ್ಸೂ ಸಹ ಕೆಟ್ಟು ಹೋಗುತ್ತದೆ. ಆದ್ದರಿಂದ ಜನರಿಗೆ ಅಂಥ ಸಂಶಯ ಬಾರದಂತೆ ನಡೆದುಕೊಳ್ಳುವುದು ಸುಖದ ದಾರಿ.
ಅಂತರದಲ್ಲಿ ಸ್ವರೂಪಕಾರವಾಗಿದ್ದು ಬಾಹ್ಯದಲ್ಲಿ ಸಾಧಕರ ಹಾಗೆಯೇ ಇರುವುದು ಜಗದೋದ್ಧಾರಕರಾದ ಸಿದ್ಧ ಸಂತರ ಒಂದು ಲಕ್ಷಣವೆಂದು ಚತುರರಾದ ನೀವು ತಿಳಿದುಕೊಳ್ಳಬೇಕೆಂಬುದಾಗಿ ಶ್ರೀ ಸಮರ್ಥರು ಹೇಳಿದ್ದಾರೆ. ಶಂಕರಾಚಾರ್ಯರು ಸಹ ಭಾವದ್ವೈತಂ ಸದಾ ಕುರ್ಯಾತ್ ಕ್ರಿಯಾದ್ವೈತಂ ನ ಕುತ್ರಚಿತ್, ಅದ್ವೈತದ ಅರಿವು ಸದಾ ಕಾಲದಲ್ಲಿಯೂ ಇರಬೇಕು, ಅಲ್ಲದೆ ಇದನ್ನು ಕ್ರಿಯೆಯಲ್ಲಿ ತರುವ ಹವ್ಯಾಸವನ್ನು ಯಾವತ್ತೂ ಇಟ್ಟುಕೊಳ್ಳಬಾರದು. ಕಿವಿ ಬೇರೆ, ತರ್ಕ ಬೇರೆ, ಕಣ್ಣು ಬೇರೆ, ನಾಲಿಗೆ ಬೇರೆ, ಮೂಗು ಬೇರೆ, ಇವುಗಳ ಸ್ಥಾನವೂ ಬೇರೆ ಬೇರೆ ಇದ್ದು ಇವುಗಳ ಕ್ರಿಯೆಯೂ ಬೇರೆ ಬೇರೆ ಇರುವುದು ಈ ಜ್ಞಾನೇಂದ್ರಿಯಗಳು ಹಸ್ತಪಾದಾದಿ ಕರ್ಮೇಂದ್ರಿಯಗಳು ಆಗಲಾರವು. ಇವುಗಳನ್ನು ಬೆಳಗಿಸುವ ಚೈತನ್ಯ ಒಂದೆಂದು ತಿಳಿಯಬಹುದಲ್ಲದೆ ಈ ಭಿನ್ನ ಭಿನ್ನ ಇಂದ್ರಿಯಗಳನ್ನು ಹೇಗೆ ಒಂದು ಮಾಡಲಾಗುವುದಿಲ್ಲವೋ ಹಾಗೆ ಅವುಗಳ ಕ್ರಿಯೆಗಳನ್ನು ಸಹ ಒಂದು ಮಾಡಲಾಗುವುದಿಲ್ಲ. ಅವರವರ ಹೆಸರಿನಿಂದಲೇ ಕರೆದರೆ ಅವರು ಹೋಗೊಟ್ಟುವರಲ್ಲದೆ ಅದ್ವೈತವೆಂದು ಯಾವುದಾದರೂ ಒಂದು ಹೆಸರಿನಿಂದ ಕರೆದರೆ ಅವರಿಗೆ ಗೊತ್ತಾಗಲಿಕ್ಕಿಲ್ಲ. ಎಲ್ಲ ಪದಾರ್ಥಗಳು ಸೂರ್ಯಪ್ರಕಾಶದಿಂದ ಬೆಳಗುವುದೆಂದು ಅರ್ಥಿಕೊಳ್ಳಬಹುದು. ಆದರೆ ಅದರಿಂದ ಬೆಳಗಲ್ಪಟ್ಟುವ ಭಿನ್ನ ಭಿನ್ನವಾದ ಎಲ್ಲ ಕಾಣುವ ಪದಾರ್ಥಗಳು ಒಂದೇ ಎಂದು ತಿಳಿಯಲಾಗದು. ಊಟದಲ್ಲಿಯೂ ಸಹ ಎಲ್ಲವೂ ಒಂದೇ ಎಂದು ಅನ್ನಕ್ಕೆ ಅನ್ನವೆಂದು ಹೇಳದೆ ತುಪ್ಪ ಬಡಿಸೆಂದು ಹೇಳಿದರೆ ಯಾರಾದರೂ ಅನ್ನ ಬಡಿಸುವರೇ? ಅನ್ನ ಬೇಕಾದರೆ ಅನ್ನಕ್ಕೆ ಅನ್ನವೆಂದೇ ಹೇಳಬೇಕಲ್ಲವೇ? ಸ್ತ್ರೀ ಪುರುಷ ಭಾವನೆ ಇರದ ಮಗು ಸಹ ತಾಯಿಗೆ ತಾಯಿ, ತಂದೆಗೆ ತಂದೆ ಎಂದೇ ಕರೆಯುವುದಲ್ಲವೇ? ಹಾಗೆ ಜ್ಞಾನಿಗಳು ವ್ಯವಹರಿಸಬೇಕಾದರೆ ಭಿನ್ನ ಭಾವ ತೋರಿದರೂ ನೀರಿನಲ್ಲಿ ಬರದೆ ಅಕ್ಷರದಂತೆ ಎಲ್ಲವೂ ಅದ್ವೈತದ ಅನುಭವಗಳಲ್ಲಿಯೇ ಒಳಪಡುವುದಲ್ಲದೆ ಅಲ್ಲಿ ಪ್ರಾಪಂಚಿಕ ದೃಷ್ಟಿಯ ಭೇದವಿರುವುದಿಲ್ಲ. ದೇಹ ಅವಯವಗಳು ಬೇರೆ ಬೇರೆ ಇದ್ದರೂ ಅವುಗಳ ಕಾರ್ಯವೂ ಕೂಡ ಬೇರೆ ಬೇರೆ ಇದ್ದರೂ ಬೇರೆ ಬೇರೆ ಅವಯವಗಳಿಂದ ಬೇರೆ ಬೇರೆ ಕಾರ್ಯಗಳನ್ನು ಆತನು ಮಾಡಿಸುತ್ತಿದ್ದರೂ ನಾನೊಬ್ಬನೇ ಎಂದು ಹೇಗೆ ಅನುಭವ ತೋರುವುದೋ ಅಂತೆಯೇ ಜಗತ್ತಿನಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಅದರಲ್ಲಿದ್ದ ಸ್ತ್ರೀ ಪುರುಷ ಭೇದದಿಂದ ವ್ಯವಹರಿಸಿದರೂ ಭೇದ ಬುದ್ಧಿಯಿಂದಲೇ ಆಯಾ ಪದಾರ್ಥಗಳ ಉಪಯೋಗ ಮಾಡಿದರೂ ಇಡಿಯಾದ ಜಗತ್ತಿನಲ್ಲಿ ಇದ್ದವ ನಾನೊಬ್ಬನೇ ಎಂದು ಜ್ಞಾನಿಗೆ ಅನುಭವ ಇರುವುದು. ಪುನಃ ವ್ಯಾಮೋಹಂ ಭಜತಿ ಗುರು ದೀಕ್ಷತಾ ಮಮ. ಸದ್ಗುರುವಿನಿಂದ ಆತ್ಮಸ್ವರೂಪದ ದೀಕ್ಷೆಯನ್ನು ಹೊಂದಿ ಜ್ಞಾನರಹಿತನಾದವನು ಪುನಃ ವೈಷಯಿಕ ಭಾವನೆಯಿಂದ ಸ್ತ್ರೀ ಪುರುಷೆಯನ್ನು ಕಾಣುವುದಿಲ್ಲ. ಯಾವುದರಲ್ಲಿಯೂ ಪ್ರಯೋಜನದ ದೃಷ್ಟಿಯನ್ನಿಟ್ಟು ನಡೆದುಕೊಳ್ಳುವುದಿಲ್ಲ ಮತ್ತು ತನ್ನ ಅದ್ವಿತೀಯ ಆನಂದ ಸ್ವರೂಪವನ್ನು ಯಾವಾಗಲೂ ಮರೆಯುವುದೂ ಇಲ್ಲ. ನಿವೃತ್ತೋಸ್ಮಿ ಪ್ರಪಂಚೋ ಮೇ ಸಚ್ಯವದ್ಭಾತಿ ಸರ್ವದಾ ರಜ್ಜು ಸತ್ವೈವ ಬ್ರಹ್ಮಸತ್ವೈವ ಕೇವಲಂ. ಆಪ್ತವಾಕ್ಯದಿಂದ ಇದು ಹಾವಲ್ಲ, ಹಗ್ಗವೇ ಸರಿ ಎಂದು ಗೊತ್ತಾದ ಮೇಲೆ ಸರ್ಪಭ್ರಮ ಸರ್ಪದೌ ರಜ್ಜು ಸತ್ವೈವ ಬ್ರಹ್ಮಸತ್ವೈವ ಕೇವಲಂ.
ಆಪ್ತ ವಾಕ್ಯದಿಂದ ಇದು ಹಾವಲ್ಲ ಹಗ್ಗವೇ ಸರಿ ಎಂದು ಗೊತ್ತಾದ ಮೇಲೆ ಸರ್ಪ ಭ್ರಮೆ ಹೋದರೂ ಬೇರೆಯವರಿಗೆ ಆ ಭ್ರಮೆ ಉಂಟಾಗಬಾರದು ಎಂದು ಆ ದಾರಿಯಲ್ಲಿ ಹೋಗುವವರಿಗೆ ದಾರಿಯಲ್ಲಿ ಒಂದು ಹಗ್ಗ ಬಿದ್ದುದನ್ನು ಹಾವೆಂದು ಭಾವಿಸಿ ಹೆದರುವುದು ಬೇಡವೆಂದು ಹೇಳುವಂತೆ ಗುರುವಾಕ್ಯದಿಂದ ಯಾವ ನಾಮರೂಪವೂ ಸತ್ಯವಲ್ಲ, ಯಾವ ಭಾವನೆಯೂ ಸತ್ಯವಲ್ಲ. ಎಲ್ಲೆಡೆಯಲ್ಲಿ ಇರುವ ಒಂದು ಆನಂದ ಸ್ವರೂಪವಾದ ಬ್ರಹ್ಮವೇ ಸತ್ಯವೆಂದು ಗೊತ್ತಾದ ಮೇಲೆ ಜಗತ್ತಿನ ನಾಮರೂಪದ ಎಲ್ಲ ಕಲ್ಪನೆಯ ಭ್ರಾಂತಿಯಲ್ಲೆಲ್ಲದರೂ ಬೇರೆಯವರಿಗೆ ಆ ಭ್ರಾಂತಿಯ ಉಂಟಾಗಬಾರದು ಎಂದು ಜ್ಞಾನಿಗಳು ಅಜ್ಞಾನಿಗಳಿಗೆ ಬೋಧಿಸುವುದು ಉಂಟು. ಆ ಭ್ರಮೆಯಲ್ಲಿ ಇದ್ದವರಿಗೆ ಬೋಧಿಸಲು ಜ್ಞಾನಿಗೆ ಮಿಥ್ಯ ಪ್ರಪಂಚದ ನಾಮರೂಪಗಳ ಭಾವನೆಯನ್ನು ಮನಸ್ಸಿಗೆ ಪ್ರಥಮ ತಂದುಕೊಳ್ಳಬೇಕಾಗುತ್ತದೆ. ಅನಂತರ ಆನಂದವು ತನ್ನ ಸ್ವರೂಪವೇ ಆಗಿರುವುದು. ಅದರ ಆಧಾರದಿಂದ ಬೆಳಗುವ ದೇಹ, ಇಂದ್ರಿಯ, ಮನಸ್ಸು ಇತ್ಯಾದಿಗಳು ವ್ಯವಹಾರ ನಡೆಯುವಾಗ ಪ್ರಪಂಚದ ಸತ್ಯಭಾವನೆ ನಾಮರೂಪಗಳ ತತ್ವದ ಭ್ರಮ ಕಲ್ಪನಾ ತರಂಗಗಳಲ್ಲಿ ತೋರುವ ವಾಸನೆಯೇ ಆವಿರ್ಭಾವ ಇವುಗಳನ್ನು ಸತ್ಯವೆಂದು ಭಾವಿಸಿ ಕಂಗೆಡುವುದು ಬೇಡವೆಂದು ಜ್ಞಾಪಕಕ್ಕೆ ತಂದುಕೊಡಬೇಕಾಗುತ್ತದೆ. ಹೀಗೆ ಬೋಧಿಸಬೇಕಾದರೆ ಸ್ತ್ರೀ ಪುರುಷ ಭಾವನೆಗಳ ಸತ್ಯತ್ವ ಜ್ಞಾನಿಗಳಿಗೆ ತೋರುವುದಿಲ್ಲದಷ್ಟೇ, ಅವರು ಜಗತ್ತನ್ನೂ ಅದಕ್ಕೆ ಆಧಾರವಾದ ಆನಂದ ಘನ ಸ್ವರೂಪ ಬ್ರಹ್ಮರೂಪದಿಂದ ನೋಡುವರು. ಕಬ್ಬಿನ ಹಾಲಿನಲ್ಲಿ ಹೇಗೆ ಕಾಣದ ಒಂದು ಸಕ್ಕರೆ ವ್ಯಾಪಿಸಿರುವುದೋ ಹಾಗೆ ಕಾಣುವ ಬ್ರಹ್ಮಾಂಡದ ಅನುಭವದೆಲ್ಲ ದೇಹ, ಇಂದ್ರಿಯ, ಮನ ಆದಿಗಳಿಗೆ ಕಾಣದ ಬ್ರಹ್ಮರೂಪನಾದ ನಾನು ನನ್ನ ಒಂದೇ ಒಂದಾದ ಆನಂದ ರೂಪವಾಗಿ ಕೊಂಡಿದ್ದೇನೆ ಎಂದು ಜ್ಞಾನಿಯು ಯಾವಾಗಲೂ ಸ್ವಸ್ಥನಾಗಿರುವನು. ಚಿತ್ತವಾಚಿ ಕ್ರಿಯಾಯಾಂ ಚ ಸಾಧೂನಾಂ ಮೇ ಕರೂಪತ. ಸಾಧುಗಳ ಮನಸ್ಸಿನಲ್ಲಿ ಇದ್ದದ್ದೇ ಅವರ ವಾಣಿಯಲ್ಲಿ ಕಂಡುಬರುತ್ತದೆ, ವಾಣಿಯಲ್ಲಿ ಇದ್ದದ್ದೇ ಅವರ ಕ್ರಿಯೆಗಳಲ್ಲಿ ತೋರಿಬರುತ್ತದೆ. ಸಾಧುಗಳ ಚಿತ್ತ ನಡೆನುಡಿಗಳಲ್ಲಿ ಯಾವಾಗಲೂ ಏಕರೂಪತೆ ಇರುವುದು. ಇದು ಅಹುದೋ ಅಲ್ಲವೋ ಎಂದು ನೀವು ನನ್ನನ್ನೇ ಪರೀಕ್ಷಿಸಿ ನಿಶ್ಚಯಿಸುವುದಲ್ಲ. ಇದೇನು ನಿಮಗೆ ನನ್ನ ಹೊಸದಾದ ಪರಿಚಯವಲ್ಲ. ನೀವೆಲ್ಲ ನನ್ನ ಹಿರಿಯ ಗುರು ಭಗನಿಯರೇ ಸರಿ ಎಂದರು. ಮೊದಲಿನಿಂದಲೂ ಇವರಲ್ಲೇ ಶ್ರೀಧರಲ್ಲಿ ನಿಸ್ಸೀಮ ಶ್ರದ್ಧೆಯುಳ್ಳವರೇ ಆಗಿದ್ದರು. ಶ್ರೀಧರರ ಅಮೃತವಾಣಿಯನ್ನು ಕೇಳಿ ಇವರೆಲ್ಲರೂ ಸಂತೋಷಪಟ್ಟರು. ಶ್ರೀಧರರನ್ನು ಭಕ್ತಿಯಿಂದ ಅಭಿನಮಿಸಿ ಮನೆಗೆ ಹೊರಟು ಹೋದರು. ಶ್ರೀಧರರ ಕೀರ್ತಿಯನ್ನು ಕೇಳಿ ಒಬ್ಬ ರೇಂಜರನು ದರ್ಶನಕ್ಕಾಗಿ ಬಂದನು. ಅವನು ಮಹಮ್ಮದೀಯನಾಗಿದ್ದನು. ಅವನು ದರ್ಶನಕ್ಕೆ ಬಂದಾಗ ಶ್ರೀಧರರು ಒಬ್ಬರೇ ಇದ್ದು ಸಮಯವಾಗಿತ್ತು. ಶ್ರೀಧರರ ದರ್ಶನವಾದ ಮೇಲೆ ಅವನು ಒಮ್ಮೆಲೆ ಅಳತೂಗಿಡಿದನು. ಆಗ ಶ್ರೀಧರರು ತಮ್ಮ ಅಮೃತೋಪಮಾನದ ಮೃದು ಮಧುರ ಉಕ್ತಿಗಳಿಂದ ಆತನನ್ನು ಸಂತೈಸಿ ಮೆಲ್ಲಗೆ ಅಳುವ ಕಾರಣವನ್ನು ಕೇಳಿದರು. ಆಗ ಅವನು ಶ್ರೀಧರರ ದಯಾರ್ದ್ರ ಸ್ವಭಾವವನ್ನು ಕಂಡು ಸಮಾಧಾನಗೊಂಡು ತನ್ನ ಕಥೆಯನ್ನು ಹೇಳತೂಗಿಡಿದನು. ಸ್ವಾಮಿ, ಕೆಲವು ದಿನ ತಪಸ್ಸು ಮಾಡಿ ನಾನು ತ್ರಿಕಾಲ ಜ್ಞಾನದ ಸಿದ್ಧಿಯನ್ನು ಪಡೆದಿದ್ದೆ. ಪೀರರ ದರ್ಶನವನ್ನೂ ಕೂಡ ಆಗುತ್ತಿತ್ತು. ಪರಶ್ರೀ ಸಂಘ ಮಾಡಿ ಎಲ್ಲವನ್ನೂ ಕಳೆದುಕೊಂಡೆ. ಮಾಡಿದ ಆ ತಪಸ್ಸಿನ ಪುಣ್ಯಶೇಷವೂ ಉಳಿದಿದ್ದರಿಂದ ತಮ್ಮ ದರ್ಶನವಾಯಿತು ಅಷ್ಟೇ. ಕಳೆದುಕೊಂಡು ಆ ಸಿದ್ಧಿಯು ನನಗೆ ದೊರಕುವುದೇ ಎಂದು ಪ್ರಶ್ನಿಸಿದನು. ಆಗ ಶ್ರೀಧರರು ಅದಕ್ಕೆ ಪಶ್ಚಾತ್ತಾಪದಿಂದ ಶುದ್ಧವಾಗಿ ಮತ್ತೆ ಅಂತಹ ಕೆಲಸವನ್ನು ಪ್ರಾಣ ಹೋದರೂ ಮಾಡಲಿಕ್ಕಿಲ್ಲವೆಂದು ದೇವರ ಆಣೆ ಹಾಕಿಕೊಳ್ಳಬೇಕು. ಪರಶ್ರೀ ಲಂಪಟವನ್ನು ನಿನ್ನ ಅನುಭವ ಹೇಳಿ ಸುಧಾರಿಸಬೇಕಲ್ಲದೆ ಕಷ್ಟದಲ್ಲಿ ಸಿಕ್ಕಿದ ಹೆಣ್ಣು ಮಕ್ಕಳನ್ನು ಬಿಡಿಸಿ ಅವರ ಮನೆಗೆ ಕಳುಹಿಸಿಕೊಟ್ಟು ಅವರ ಆಶೀರ್ವಾದ ಪಡೆಯಬೇಕು. ಇಂತಹ ಸಂಗತಿಯ 25ನೇ ಸಂಖ್ಯೆ ಪೂರ್ಣವಾಗುವಾಗ ನಿನಗೆ ಪೀರರ ದರ್ಶನ ಆಗುವುದು. ಅವರು ಇಂಥ ಸ್ಥಳಕ್ಕೆ ಹೋಗಿ
ಕುರಾನಿನ ಇಂತಿಷ್ಟು ಪಾರಾಯಣ ಮಾಡಲು ಹೇಳುವರು. ಅದನ್ನು ಭಕ್ತಿಯಿಂದ ನೀನು ಮಾಡಿದರೆ ಕಳೆದು ಹೋದ ಸಿದ್ಧಿಯೂ ನಿನಗೆ ಪುನಃ ಪ್ರಾಪ್ತಿ ಆಗುವುದು. ಪಡೆದುದನ್ನು ಅಚಲವಾಗಿ ಉಳಿಸಿಕೊಳ್ಳಲು ಮತ್ತು ನಿನ್ನ ದೈವಿ ಸಾಮರ್ಥ್ಯವು ಅಧಿಕಾಧಿಕವಾಗಿ ಬೆಳೆಯುತ್ತಾ ಹೋಗಲು ನಾನು ಹೇಳಿದ ವ್ರತವನ್ನೆಲ್ಲ ನೀನು ಯಾವಾಗಲೂ ಇಟ್ಟುಕೊಳ್ಳತಕ್ಕದ್ದು. ಇದರಿಂದ ಪರಮಾತ್ಮನು ಕರುಣೆ ದೂರಿ ಸ್ವಪರಸು ಉದ್ಧಾರವಾಗುವುದು ಎಂದು ಉತ್ತರಿಸಿದರು. ಆಗಲೆಂದು ಭಕ್ತಿಯಿಂದ ಭಾಗಿ ಸಲಾಂ ಮಾಡಿ ಹೋದನು. ಈ ತನಕ ಬೂದಿ ಮುಚ್ಚಿದ ಕಂಡದಂತಿದ್ದ ಶ್ರೀ ಶ್ರೀಧರರ ಬೋಧಾಗ್ನಿಯು ಪ್ರಜ್ವಲಿತಗೊಂಡು ಹೇಗೆ ಹಸುವು ತನ್ನ ಬಳಿಗೆ ಬಂದ ಕರುವನ್ನು ನೋಡಿ ಹಾಲನ್ನು ಸುರಿಸುವುದೋ ಹಾಗೆಯೇ ದಿನ ದುಃಖಿ ಅಜ್ಞಾನಿಗಳಾದ ಭಕ್ತರನ್ನು ಕಂಡು ಇವರ ಬೋಧಾಮೃತವು ಪ್ರವಾಹಗೊಳ್ಳುತ್ತಿತ್ತು. ಅದು ಭಕ್ತ ಜನರ ಅಜ್ಞಾನಾಂಧಕಾರವನ್ನು ತನ್ನ ಪ್ರಖರ ತೇಜಸ್ಸಿನಿಂದ ಸುಟ್ಟು ಭಸ್ಮ ಮಾಡುತ್ತೂಗಿಡಿತು. ಈಗ ಸಾಧಕರಿಗೆ 3 ಹೊತ್ತು ವೇದಾಂತ ಶ್ರವಣವಾಗಿದ್ದಿತ್ತು. ಬೆಳಗ್ಗೆ ಉಪನಿಷತ್ ಭಾಷ್ಯದ, ಮಧ್ಯಾಹ್ನದ ಮೇಲೆ ಆತ್ಮಪುರಾಣ, ರಾತ್ರಿ ಶಂಕರಾಚಾರ್ಯರ ಸ್ಫುಟ ಗ್ರಂಥಗಳು, ಹೀಗೆ ತ್ರಿಕಾಲವೂ ಶ್ರೀಧರರ ಪ್ರವಚನವಾಗಿತ್ತಿತ್ತು. ಅಲ್ಲದೆ ಈ ವೇಳೆ ಎಂಬುದಲ್ಲದೆ ಸಾಧಕರ ಸಮಾಧಾನವಾಗಿ ವೇದಾಂತದ ತಿರುಳನ್ನು ಸುಲಭ ಶೈಲಿಯಿಂದ ಬೋಧಿಸುತ್ತಿದ್ದರು. ಹೀಗೆಯೇ 3 ವರ್ಷ ಅಖಂಡವಾಗಿ ಜ್ಞಾನಸತ್ರವು ನಡೆಯಿತು. ಮಠದಲ್ಲಿಯ ಸಾಧಕರು ತರಕಾರಿ ಇತ್ಯಾದಿಗಳನ್ನು ಸ್ವತಃ ಬೆಳೆಸುತ್ತಿದ್ದರು. ಜಮೀನಿನ ಕೆಲಸಗಳನ್ನು ಸಾಧಕರೇ ಮಾಡುತ್ತಿದ್ದರು. ಇವರ ಸಮಯವಷ್ಟೂ ಇವುಗಳಲ್ಲಿಯೇ ಕಳೆದು ಹೋಗುವುದರಂತ ಶ್ರೀಧರರು ಅವುಗಳೆಲ್ಲನೂ ಆದಷ್ಟು ಕಡಿಮೆ ಮಾಡಿಸಿ ಎಲ್ಲರನ್ನೂ ಜಪ, ಅನುಷ್ಠಾನ, ಶ್ರವಣ ಮನನಗಳಲ್ಲಿ ನಿರತರಾಗುವಂತೆ ಮಾಡಿದರು. ತರಕಾರಿ ಇತ್ಯಾದಿಗಳನ್ನು ಬೆಳೆಸಿಕೊಳ್ಳಲಿಲ್ಲವೇದಾಂತ ಮೇಲೆ ಮುಂದೇನು ಸಂಗತಿ ಎಂದು ಕೆಲವರಿಗೆ ಅನಿಸ್ತಿತ್ತೋ ಏನೋ. ಶ್ರೀ ಶಿವಾನಂದರ ಆರಾಧನೆಯು ಸಮೀಪ ಬಂದು ತೂಗಿಡಿತು. ಮಠದ ವ್ಯವಸ್ಥಾಪಕರಿಗೂ ಈ ವರ್ಷ ತರಕಾರಿಯನ್ನು ಖರೀದಿಸಿ ತರಬೇಕಾಗುವುದೋ ಏನೋ ಎಂದನಿಸಿರಬಹುದು. ಒಂದು ದಿನ ಶ್ರೀಧರರು ಸತ್ಸಂಗ ಮುಗಿದು ಊರ ಜನರೆಲ್ಲ ಮನೆಗೆ ಹಿಂತಿರುವಾಗ ಯಾವುದೋ ಒಂದು ಸಂದರ್ಭ ಬಂದು, ನೋಡಿ, ಈ ವರ್ಷ ಮಠದಲ್ಲಿ ಯಾವ ತರಕಾರಿಯೂ ಬೆಳೆಯಲಿಲ್ಲ. ಭಕ್ತಾದಿಗಳಿಂದ ಏನು ತಾನಾಗಿ ಬರುತ್ತದೆಯೋ ಅದರಲ್ಲಿಯೇ ಯಾದೃಚ್ಛ ಲಾಭ ಸಂತುಷ್ಟರಾಗಿರಬೇಕು ಎಂದು ನಾನು ತಿಳಿಸಿದ್ದೇನೆ ಎಂದು ನುಡಿದರು. ಮಾರನೆಯ ದಿನದಿಂದ ಸತ್ಸಂಗಕ್ಕೆ ಬರುವವರೆಲ್ಲರೂ ಅವರವರಿಗೆ ಅನುಕೂಲವಾಗಿದ್ದನ್ನು ತರಲಾರಂಭಿಸಿದರು. ಕೊನೆಗೆ ವಿಚಾರ ಮಾಡುವಲ್ಲಿ ಪ್ರತಿ ವರ್ಷ ಮಠದಲ್ಲಿ ಬೆಳೆದದ್ದಕ್ಕಿಂತ ಎಷ್ಟೋ ಪಾಲು ಹೆಚ್ಚು ಒಟ್ಟಾಗಿ ಆ ವರ್ಷ ತರಕಾರಿ ತಿನ್ನುವವರು ಗತಿಯಿಲ್ಲ ಅನ್ನುವಲ್ಲಿಯವರಿಗೆ ಮುಟ್ಟಿದಂದರೂ ಒಪ್ಪುವುದು. ಸೇವೆ ಮಾಡಿದವರಿಗೂ ಇಮ್ಮಡಿ ಮುಮ್ಮಡಿಯಾಗಿ ಬೆಳೆಯಾಯಿತು. ಎಲ್ಲರಿಗೂ ಸಾಕಷ್ಟು ಸಮಯವೂ ಸಿಕ್ಕು ಶ್ರವಣ ಮನನ ನಿಧಿಧ್ಯಾಸಗಳಲ್ಲಿಯೇ ಹೆಚ್ಚಾಗಿ ಕಾಲವನ್ನು ಕಳೆಯುತ್ತಿದ್ದರು. ಪ್ರಾತಃ ಕಾಲ ಎಲ್ಲರನ್ನೂ ತಮ್ಮ ಜೊತೆಗೆ ಶ್ರೀಧರರು ಧ್ಯಾನಕ್ಕೆ ಕುಳಿತಿದ್ದರು. ಆದಷ್ಟು ಎಲ್ಲರೂ ಭೂಮಿಕೆಯನ್ನು ಹೆಚ್ಚಿಸಬೇಕೆಂದು ಹೆಣ್ಣು ಗಂಡು ಎನ್ನದೇ ಎಲ್ಲರ ಸಂಗಡ ಆತ್ಮ ಪ್ರೀತಿಯಿಂದ ವರ್ತಿಸಿ ಆದಷ್ಟು ಹೆಚ್ಚಿನ ಪ್ರಯತ್ನಗಳನ್ನು ನಡೆಸುತ್ತಿದ್ದರು. ನಾರಿ ನರಭೇದದ ಮತಿ ತೋರದ ಪ್ರಭುವರಿಗೆ ಮುಂತಾದ ಶ್ರೀಧರರ ವರ್ಣಯುಕ್ತವಾದ ಆರತಿ ಪದ್ಯಗಳ ವಿವಿಧ ರಚನೆಗಳು ಅಧಿಕವಾಗಿ ಈ ಸಮಯದಲ್ಲಿ ಆಗಿರುವವು. ಈ ರೀತಿಯ ಪದ್ಯಗಳೆಂದರೆ ಜನರು ಇವರನ್ನು ಪ್ರತ್ಯಕ್ಷ ನೋಡಿ ಸಹವಾಸದಿಂದ ಜನ್ಯವಾದ ಉದ್ಗಾರಗಳೇ ಸರಿ. ಬ್ರಹ್ಮನಿಷ್ಠರ ಬಾಲೋನ್ಮತ್ತ
ಪಿಸಾಚ ಅವಸ್ಥೆಗಳಲ್ಲಿ ಶ್ರೀ ಶ್ರೀಧರರ ಬಾಲ್ಯ ಭಾವವೂ ಅತಿಶಯವಾಗಿದೆ. ಆವಾಗ ಮತ್ತಷ್ಟು ಹೆಚ್ಚಿತ್ತು ಬಾಲೋನ್ಮತ್ತ ಪಿಸಾಚವತೆ. ಈ ಅವಸ್ಥೆ ಎಂದರೆ ಮನೋನ್ಮನಿ ಅವಸ್ಥೆ. ಮೊದಲು ಶ್ರೀ ಶ್ರೀಧರರು ಯಾರಲ್ಲೂ ಹೆಚ್ಚು ಮಾತನಾಡದೆ, ಯಾವುದೇ ಒಂದು ವಿನೋದ ಚೇಷ್ಟೆಯನ್ನು ಮಾಡದೆ ಇದ್ದವರು. ಈಗ ಅವರ ಬಾಹ್ಯಚರ್ಯದಲ್ಲಿ ವ್ಯತ್ಯಾಸವಾಗಿ ಕಾಣತೊಡಗಿತು. ಮಠದಲ್ಲಿ ಯಾರಾದರೂ ಕಸ ಗೂಡಿಸುತ್ತಿದ್ದರೆ, ನೆಲ ಒರೆಸುತ್ತಿದ್ದರೆ ಹಿಂಬದಿಯಿಂದ ಮೆಲ್ಲಗೆ ಹೋಗಿ ಅವರ ಬೆನ್ನಿನ ಮೇಲೆ ಕೂರುವರು. ಯಾರಾದರೂ ನಿಂತಿದ್ದರೆ ಅವರನ್ನು ಒಮ್ಮೆಲೇ ಭುಜಗಳಿಂದ ದೂಡಿ ಕೆಡವಿಬಿಡುವುದು ಅಥವಾ ಕೈಯಿಂದ ಗುದ್ದೆಟ್ಟು ಕೊಡುವುದು. ಮುಖಕ್ಕೆ ಕೈಯಿಂದ ಸ್ವಲ್ಪ ನೀರು ಸೋಕಿ ಬಿಡುವುದು. ಮಠದಲ್ಲಿಯ ದತ್ತಗುಡಿಯ ಪರಿಕ್ರಮದ ಸ್ವಲ್ಪ ಕತ್ತಲಲ್ಲಿಯೇ ಸ್ಥಳದಲ್ಲಿ ನಿಂತು ಪರಿಕ್ರಮ ಮಾಡುತ್ತಿರುವ ಭಕ್ತ ಜನರಿಗೆ ಸುಮ್ಮನೆ ಒಂದೇಟು ಕೊಟ್ಟು ಬಿಡುವುದು. ಸ್ನಾನದ ಕರಿಯ ದಂಡೆಯು ಮೇಲೆ ಕುಳಿತಿರುವವರ ಎರಡು ಭುಜಗಳನ್ನೂ ಹಿಡಿದು ಕೆರೆಗೆ ತಳ್ಳುವಂತೆ ಮಾಡುವುದು. ಸಮವಯಸ್ಕರಲ್ಲಿ ಹೊಡೆದಾಟ ಕುಸ್ತಿಗೆ ಹೋಗುವಂತೆ ನಟಿಸುವುದು ಇತ್ಯಾದಿ ಕೆಲವು ಬಾಲಚೇಷ್ಟೆ ವಿನೋದಗಳನ್ನು ಮಾಡಿ ತಾವು ಗಹಗಹಿಸಿ ನಕ್ಕು ಉಳಿದವರನ್ನು ನಗುವಿನ ಜೋಕಾಲಿಯಲ್ಲಿ ತೂಗುಬಿಡುತ್ತಿದ್ದರು. ಎಲ್ಲ ಸ್ತ್ರೀಯರನ್ನು ಮಾತೃಭಾವನೆಯಿಂದ ಕಂಡು ಅವರಿಗೆ ತತ್ವಬೋಧನೆಯನ್ನು ಮಾಡುತ್ತಾ ಬಾ ಎಂದು ಶ್ರೀ ಶ್ರೀಧರರಿಗೆ ತಾಯಿಯ ಆಜ್ಞೆ ಇತ್ತು. ಹೀಗಾಗಿ ಎಲ್ಲ ಹೆಂಗಸರಲ್ಲಿ ತನ್ನ ಬಾಲಭಾವದ ನಡೆನುಡಿಗಳಿಂದ ತನ್ನ ವಿಷಯದಲ್ಲಿ ವಾತ್ಸಲ್ಯವನ್ನು ಉಂಟು ಮಾಡಿ ಭಕ್ತಿ ಜ್ಞಾನ ವೈರಾಗ್ಯಗಳ ಬೋಧೆ ಮಾಡುವುದು ಶ್ರೀ ಶ್ರೀಧರರಿಗೆ ಮೈಗೂಡಿಯೇ ಹೋಗಿತ್ತು. ಇದು ಒಂದು ತಾಯಿಯ ಆಜ್ಞಾಪಾಲನ ಎಂದು ಮಾತೃ ಋಣದಿಂದ ಮುಕ್ತನಾಗಲು ಇದೊಂದು ಸಾಧನೆಯೆಂದು ಶ್ರೀ ಶ್ರೀಧರರ ನಿಷ್ಠೆ ಆಗಿತ್ತು. ಬಾಲತನದಿ ಸುಶೀಲನಂದನಿಸಿ ಮುಂತಾದ ಪದ್ಯಗಳಲ್ಲಿ ಈ ಅನುಭವವೇ ಪ್ರಕಟವಾಗಿರುವುದು. ಈ ಎಲ್ಲ ಪದ್ಯಗಳ ದೊಡ್ಡ ಸಂಗ್ರಹವನ್ನು ಹೆಚ್ಚಾಗಿ ಮಹಿಳೆಯರೇ ಮಾಡಿದ್ದಾರೆ. ಶ್ರೀ ಶ್ರೀಧರರ ಸಾನ್ನಿಧ್ಯದಲ್ಲಿ ಇರುವಾಗ ಅವರಲ್ಲಿ ಆನಂದ ರೂಪದ ಆತ್ಮಭಾವವೇ ಅಥವಾ ವಾತ್ಸಲ್ಯವೂ ತಾನಾಗಿ ಉಂಟಾಗಬಹುದೆಂದು ತಾಯಿಯಂತ ಇರುವ ಶಿವಾಯ ನಮಃ ನವರು ಬಹಳ ಸಾರಿ ಹೇಳಿದ್ದನ್ನು ಬಹಳ ಜನರು ಕೇಳಿದ್ದಾರೆ. ಸಜ್ಜನಗಡದಲ್ಲಿ ಒಂದು ಸಾರಿ ತತ್ವ ವಿಚಾರ ನಡೆಯುವಾಗ ಬ್ರಹ್ಮನಿಷ್ಠ ಗುರುಗಳು ಶಕ್ತಿಪಾತವನ್ನು ಮಾಡುತ್ತಾರೆ ಎಂಬುದಾಗಿ ವಿಷಯ ಬಂದಿತ್ತು. ಆಗ ಕರ್ಕಿ ಗಂಗಕ್ಕ ಎಂಬುವವರು ಶ್ರೀ ಶ್ರೀಧರರ ವಿಷಯದಲ್ಲಿ ತನ್ನ ಅನುಭವವೆಂದು ಮುಂದಿನ ಪ್ರಕಾರವಾಗಿ ಹೇಳಿದ್ದನ್ನು ಅಲ್ಲಿಯ ಸಾಧಕರು ಎಲ್ಲರೂ ಕೇಳಿದ್ದಾರೆ. ಶ್ರೀಗಳವರು ಶ್ರೀಧರರು ಎಲ್ಲಿಯಾದರೂ ಸಹಜವಾಗಿ ಭೂಮಿಯ ಮೇಲೆ ಅಡ್ಡಾಗಿ ಆತ್ಮಾನುಸಂಧಾನದಲ್ಲಿ ಮೈಮರೆತಿರುವಾಗ ನೋಡಿದವರು ಹೆಂಗಸರಾಗಲಿ ಗಂಡಸರಾಗಲಿ ಬ್ರಹ್ಮಸ್ವರೂಪದ ಪವಿತ್ರ ಗುರು ಭಾವನೆಯಿಂದ ಅವರ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕುಳಿತುಕೊಳ್ಳುತ್ತಿದ್ದರು. ಆಗ ಅವರ ವೃತ್ತಿಯು ತಾನಾಗಿ ಅಂತರ್ಮುಖವಾಗುತ್ತಿತ್ತು. ಹೊರಗಿನ ಭಾವನೆ ತಪ್ಪಿ ಅವರಿಗೆ ಒಂದು ವಿಧದ ಸಮಾಧಿಯ ಸುಖವನ್ನು ಅನುಭವಿಸಿದ ಹಾಗೆಯೇ ಆಗುತ್ತಿತ್ತು ಎಂದು ಭಾವಪರವಶರಾಗಿ ಹೇಳಿದ್ದುಂಟು. ಈ ಶೀಗೇಹಳ್ಳಿಯ ವಾಸ್ತವ್ಯದಲ್ಲಿ ಶ್ರೀ ಶ್ರೀಧರರ ಉಪದೇಶದಿಂದ ಎಷ್ಟೋ ಘೋರ ವಿಷಯಗಳು ಸಹ ವಿರಕ್ತರಾದರು. ಎಲ್ಲರೂ 4 ಗಂಟೆಗೆ ಎದ್ದು ಶ್ರೀ ಶ್ರೀಧರರ ಮುಂದೆ ಪ್ರಾತಸ್ಮರಣ ಶ್ರೀ ಶಿವಗುರು ಸ್ತೋತ್ರ ಹೇಳಿ 5:30 ಗಂಟೆಯವರೆಗೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಶ್ರೀ ಶ್ರೀಧರರು 3 ಗಂಟೆಗೆ ಏಳುತ್ತಿದ್ದರು. ಆವಾಗಲೇ ಕೆಲವು ಸಾಧಕರು ಎದ್ದು 4 ಗಂಟೆಗೆ ಸ್ನಾನವನ್ನು ಮಾಡಿ
ಮಾಡಿಯೇ ಪ್ರಾತಃ ಸ್ಮರಣಾದಿಗಳಿಗೆ ಉಪಸ್ಥಿತರಾಗುತ್ತಿದ್ದರು. ಆವಾಗ ಮಠಕ್ಕೆ ಹೋದವರಿಗೆಲ್ಲ ಅಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಶಿಸ್ತು, ತತ್ವ, ವಿಚಾರ, ಧ್ಯಾನದಲ್ಲಿ ಕುಳಿತಿರುವಾಗಿನ ದಿವ್ಯ ವಾತಾವರಣ, ಸಾಧಕರ ಭಕ್ತಿ ತತ್ವ ನಿಷ್ಠೆಗಳನ್ನು ನೋಡಿ ತುಂಬ ಸಮಾಧಾನವಾಗುತ್ತಿತ್ತು. ಸುಧಾರಕರು, ನಾಸ್ತಿಕರು, ಪರಮಾರ್ಥ ನಿಂದಕರು ಸಹ ಬಂದು ಸಮಾಧಾನ ಪಟ್ಟು ಬಾಯಿ ತುಂಬ ಹೊಗಳಿ ಹೋಗುತ್ತಿದ್ದರು. ಶೀಗೆಹಳ್ಳಿಗೆ 1-1.5 ಮೈಲು ದೂರದಲ್ಲಿ ಕಡವಾಳ ಎಂಬ ಊರಿದೆ. ಇಲ್ಲಿ ಗಣಪತಿ ಎಂಬ ಒಬ್ಬ ಕ್ಷೌರಿಕನಿದ್ದನು. ಈತನು ಪ್ರತಿನಿತ್ಯವೂ ತನ್ನ ಕುಲವೃತ್ತಿಯಾದ ಕ್ಷೌರದ ಕೆಲಸವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮಾಡಿ ಮುಗಿಸಿಬಿಡುತ್ತಿದ್ದನು. ಆಮೇಲೆ ಕ್ಷೌರದ ಸಾಮಾನುಗಳನ್ನು ತೊಳೆದಿಟ್ಟು ಸ್ನಾನ ಮಾಡಿ ಮಠಕ್ಕೆ ಬಂದು ಶ್ರೀ ಶ್ರೀಧರರ ದರ್ಶನ ಪಡೆದು ಸತ್ಸಂಗದಲ್ಲಿ ಭಾಗವಹಿಸುತ್ತಿದ್ದನು. ಸಾಯಂಕಾಲದವರೆಗೂ ಮಠದಲ್ಲಿ ಇದ್ದು ಸಾಯಂಕಾಲದ ಭಜನೆಯ ಆರತಿಯನ್ನು ಮುಗಿಸಿ ಅದೇ ಒದ್ದೆ ಒಂಟಿ ಪಂಚೆಯಲ್ಲಿ ಮನೆಗೆ ಹಿಂದಿರುಗಿ ಹೋಗುತ್ತಿದ್ದನು. ಇದು ಇವನ ನಿತ್ಯ ಕ್ರಮವಾಗಿತ್ತು. ಸತ್ಸಂಗದ ಸ್ತೋತ್ರಗಳಲ್ಲಿ ಇವನೊಬ್ಬ ಪ್ರಧಾನ ಶ್ರೋತವೇ ಆಗಿದ್ದನು. ಶ್ರೀಧರರು ಪ್ರವಚನ ಮಾಡುವಾಗ ಇವನ ಶ್ರದ್ಧಾನುಗುಣವಾಗಿ ಸ್ವಾಭಾವಿಕವಾಗಿ ಇವನ ಮುಖವನ್ನು ಪದೇ ಪದೇ ನೋಡುತ್ತಿದ್ದರು. ಅವನನ್ನು ನೋಡಿಯೇ ಅವನಾಗಿಯೇ ಇವರು ಪ್ರವಚನ ಮಾಡುವರೇನೋ ಎಂದು ಕೆಲವರಿಗೆ ಅನಿಸುತ್ತಿತ್ತು. ನಿಜವಾಗಿ ಹಾಗೇನೂ ಇಲ್ಲದಿದ್ದರೂ ಇದನ್ನು ಕಂಡು ಹಾಗೇ ಅನಿಸಿದ ಭೀಮನ ಕೋಣೆಯ ಸೂರ್ಯನಾರಾಯಣ ಒಂದು ದಿನ ಶ್ರೀಧರಲ್ಲಿ, ಸ್ವಾಮಿ, ನೀವು ಜಾತಿ ಪಾತಿ ಅಧಿಕಾರಿ ಅನಧಿಕಾರವನ್ನು ನೋಡದೆ ಎಲ್ಲರಿಗೂ ಆಧ್ಯಾತ್ಮಿಕ ಉಪದೇಶವನ್ನು ಮಾಡುವಿರಲ್ಲ ಎಂದು ಕೇಳಿದನು. ಆಗ ಶ್ರೀಧರರು ತಮ್ಮ ನೋಡು, ಅಂತಹ ಅಧಿಕಾರವಿಲ್ಲದವರಿಗೆ ನನ್ನ ದರ್ಶನದ ಯೋಗವೇ ಬರುವುದಿಲ್ಲ. ನನ್ನಿಂದ ಉದ್ಧಾರವಾಗುವ ಯೋಗವಿದ್ಯೆ ಏನಾದರೂ ಇದ್ರೇನೆ ಆ ಪರಮಾತ್ಮನು ನನ್ನ ಬಳಿಗೆ ಕಳುಹಿಸುವನು ಎಂದು ನುಡಿದರು. ಶ್ರೀಧರರು ಹೀಗೆ ಸಹಜವಾಗಿಯೇ ನೋಡಿದರು. ಇದು ಎಷ್ಟರ ಮಟ್ಟಿಗೆ ಹೊಂದುವುದು ಮತ್ತು ಹೇಗೆ ಎಂಬುದಾಗಿ ಸೂರ್ಯನಾರಾಯಣ ಮನದಲ್ಲಿ ಮೆಲುಕು ಹಾಕುತ್ತಲಿತ್ತು. ಮುಂದೆ ಕೆಲವು ದಿನಗಳ ನಂತರ ಇವನು ಶ್ರೀಧರನ್ನು ತನ್ನ ಮನೆ ಭೀಮನ ಕೋಣೆ ಊರಿಗೆ ಭಿಕ್ಷಕ್ಕೆ ಕರೆದೊಯ್ದನು. ಆವಾಗ ಜನರಿಗೆ ಶ್ರೀಧರರ ಪರಿಚಯ ಬಹಳವಿರಲಿಲ್ಲ. ಈ ಸೂರ್ಯನಾರಾಯಣನೇ ಎಷ್ಟೋ ಜನರಿಗೆ ಶ್ರೀಧರರು ಬಂದ ಸಮಾಚಾರ ಹಾಗೂ ಇವರ ದರ್ಶನ ಪಡೆಯಲು ಬರಲು ಹೇಳುತ್ತಿದ್ದನು. ಅದರಂತೆ ಕೆಲವರು ಬಂದು ದರ್ಶನ ಪಡೆಯುತ್ತಿದ್ದರು. ಹೀಗೆಯೇ ಒಬ್ಬನು ದರ್ಶನಕ್ಕೆಂದು ಬೆಳಗ್ಗೆಯೇ ಬಂದನು. ಆ ದಿನ ಏನೋ ಕಾರಣದಿಂದ ಶ್ರೀಧರರು ಎದ್ದು ಹೊರಗೆ ಬರುವುದು ಸ್ವಲ್ಪ ವಿಳಂಬವಾಯಿತು. ಇನ್ನೂ ಎದ್ದು ಹೊರಗೆ ಬಾರದಿದ್ದದನ್ನು ಕಂಡು ಬಂದ ದರ್ಶನಾರ್ಥಿಯು, ಏನೋ ನಿಮ್ಮ ಗುರುಗಳು ಮಹಾತ್ಮರೆಂದು ಹೇಳುವೆಯಲ್ಲ, ಇವರು ಎಂತಹ ಸಾಧು ಮಹಾತ್ಮರು, 8 ಗಂಟೆಗೆ ಬಂತು, ಇನ್ನೂ ಏಳಲೇ ಇಲ್ಲ ಎಂದು ಹೇಳುತ್ತಾ ಹೊರಟು ಹೋದನು. ಅವನು ಹೋಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಶ್ರೀಧರರು ಎದ್ದು ಬಂದರು. ಈ ಸಂದರ್ಭವನ್ನು ನೋಡಿ ಸೂರ್ಯನಾರಾಯಣಿಗೆ ಅವನ ಅಭ್ಯಾಗತೆ ಮತ್ತು ಹಿಂದೆ ಶ್ರೀಧರರು ಹೇಳಿದ ವಾಕ್ಯವು ಸ್ಮರಣೆಗೆ ಬಂದು ತನ್ನ ಸಂಶಯವು ಪರಿಹಾರವಾಯಿತು. ಶೀಗೆಹಳ್ಳಿಯಲ್ಲಿ ಒಂದು ಪ್ರವಚನ. ಶ್ರೀಧರರ ಉಪದೇಶ ದಿಗ್ದರ್ಶನವಾಗುವುದಕ್ಕಾಗಿ ಅವರ ಮುಖಾರವಿಂದದಿಂದ ಹೊರಟುವ ಅಮೃತ ನುಡಿಗಳ ಒಂದು ಸಣ್ಣ ಪ್ರವಚನವನ್ನು ಇಲ್ಲಿ ಕೊಡಲಾಗಿದೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ಯ ಹೃದಿ ಶ್ರಿತಾಃ ಅತ ಮಸ್ಯೋಸ್ಮೃತ್ಯೋ ಭವತ್ಯತ್ರ ಬ್ರಹ್ಮ ಸಮಶ್ನುತೆ. ಮತ್ಸ್ಯವಾದ ದೇಹವನ್ನು
ತಾನೆಂದು ಅಭಿಮಾನಿಸಿ ತಾನು ಸಹ ಮತ್ಸ್ಯನಂತೆ ಆಗಿರುವ ಈ ಜೀವಿಯು ಅಂತರಾಳದಲ್ಲಿ ಬೇರು ಬಿಟ್ಟಿರುವ ವಿಷಯ ವಾಸನೆಗಳು ಎಂದು ಸಮೂಲವಾಗಿ ನಷ್ಟವಾಗುವೋ ಅಂದೇ ಈತನು ಆನಂದ ರೂಪದಿಂದುಳಿದು ಅಳವಿಲ್ಲದವನಾಗುವನು ಮತ್ತು ಇಲ್ಲಿಯೇ ಬ್ರಹ್ಮಸ್ವರೂಪವನ್ನು ಹೊಂದುವನು ಎಂದು ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಯನು ನಚಿಕೇತನಿಗೆ ಹೇಳಿರುವನು. ಯತ್ತದ್ರೇಷ್ಯಮಾಗ್ರಾಹ್ಯ ಮಗೋತ್ತಮಣಾಂ ಮಕ್ಷುಷಃ ಶ್ರೋತ್ರಂ ತದವಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಂ ತದ್ಭೂತಯೋನಿಂ ಪರಿಪಶ್ಯಂತಿ ಧೀರಃ. ಯಾವುದು ಅದೃಶ್ಯವಾಗಿಯೋ ಗ್ರಹಿಸಲಕ್ಷ್ಯವಾಗಿವೆಯೋ ಎಲ್ಲ ಲಕ್ಷಣ ಶೂನ್ಯವಾಗಿಯೋ ಇದೆಯೇ ಯಾವುದಕ್ಕೆ ಗೋತ್ರ ಸೂತ್ರವಿಲ್ಲವೋ ಅಂತಹ ಎಲ್ಲ ವರ್ಣಾಶ್ರಮ ಶೂನ್ಯವಾದ ಹಸ್ತಪಾದಿಗಳು ಇರದಿರುವ ಆ ನಿತ್ಯವಾಗಿಯೂ ಸರ್ವರೂಪವಾಗಿಯೂ ಸರ್ವವ್ಯಾಪಿಯಾಗಿಯೋ ಅಶಾಶಕ್ಕಿಂತಲೂ ಅತಿ ಸೂಕ್ಷ್ಮವಾಗಿವೆಯೋ ಅವಿನಾಶವಾಗಿವೆಯೋ ಸರ್ವಕ್ಕೂ ಕಾರಣವಾದ ಆ ಆನಂದ ರೂಪ ಬ್ರಹ್ಮವನ್ನೇ ಎಲ್ಲ ಕಡೆಗೂ ಬುದ್ಧಿವಂತನು ಕಾಣುವನು ಎಂದು ಮುಂಡಕೋಪನಿಷತ್ತಿನಲ್ಲಿ ಹೇಳಿರುವುದು. ದುರ್ಯೋಧನನು ಬಲವೆಂದು ಯಾದವ ಸೈನ್ಯವನ್ನು ಆರಿಸಿಕೊಂಡನು. ಅರ್ಜುನನು ಬಲವೆಂದು ಶ್ರೀಕೃಷ್ಣ ಪರಮಾತ್ಮನೇ ಆರಿಸಿಕೊಂಡನು. ಅಂತೆಯೇ ಜ್ಞಾನಿಗಳು ಸುಖವೆಂದು ಸೃಷ್ಟಿಯ ಪದಾರ್ಥಗಳನ್ನು ಆರಿಸಿಕೊಳ್ಳುವರು. ವಿವೇಕಿಗಳು ಸುಖವೆಂದು ಪರಮಾತ್ಮನೇ ಆರಿಸಿಕೊಳ್ಳುವರು. ಪರಮಾತ್ಮನನ್ನೇ ಆರಿಸಿಕೊಂಡಿದ್ದಕ್ಕಾಗಿ ಅರ್ಜುನನಿಗೆ ಯಶಸ್ಸು ಒದಗಿ ಸಾಮ್ರಾಜ್ಯವೂ ಹೇಗೆ ಕೈ ಸೇರಿತೋ ಹಾಗೆಯೇ ಸುಖಕ್ಕಾಗಿ ಪರಮಾತ್ಮನನ್ನೇ ಆರಿಸಿಕೊಂಡಿದ್ದಕ್ಕಾಗಿ ವಿವೇಕಿಗಳಿಗೆ ಶಾಂತಿ ಸಮಾಧಾನಗಳು ಒದಗಿ ಬ್ರಹ್ಮಸುಖ ಸಾಮ್ರಾಜ್ಯವೂ ಅನುಭವಕ್ಕೆ ಬರುವುದು. ಅವಿವೇಕಿಗಳು ಕಾರ್ಯವೇ ಸುಖ ರೂಪವೆಂದು ಗ್ರಹಿಸಿದರೆ ವಿವೇಕಿಗಳು ಸರ್ವಕಾರಣವಾದ ಪರಬ್ರಹ್ಮ ಪರಮಾತ್ಮ ಸ್ವರೂಪವನ್ನೇ ಸುಖವೆಂದು ಗ್ರಹಿಸುವನು. ಅವಿವೇಕಿಗಳು ವಿಷಯ ಸುಖಕ್ಕಾಗಿ ಹೆಣಗಾಡಿ ದುಃಖ ರೂಪಗಳಾದರೆ ವಿವೇಕಿಗಳು ಪರಮಾತ್ಮ ಸುಖಕ್ಕಾಗಿ ಹೆಣಗಾಡಿ ತಾವು ಸುಖ ರೂಪಿಗಳಾಗುವರು. ಈ ಜಗತ್ತಿಗೆ ಮೂಲ ಕಾರಣವಾದ ಪರಮಾತ್ಮನೇ ಜಗತ್ತಿನ ಸತ್ಯ ಸ್ವರೂಪವಲ್ಲವೇ? ಪರಮಾತ್ಮನಿಗಿಂತ ಹೆಚ್ಚಿನ ಸುಖವು ಈ ಸೃಷ್ಟಿಯ ಪದಾರ್ಥಗಳಲ್ಲಿ ಎಂದಿಗಾದರೂ ಒದಗುವುಂಟುವುದೇ? ನಿಜವಾದ ಸುಖ ನಿಜವಾದ ಆನಂದ ಎಂದರೆ ಆ ಪರಮಾತ್ಮ ಸ್ವರೂಪವು ಅಂದಾಗ ಆನಂದದ ಪ್ರಾಪ್ತಿಗಾಗಿ ಇಲ್ಲಿ ಪರಮಾತ್ಮ ಸ್ವರೂಪವನ್ನೇ ನಾವು ಹೊಂದಬೇಕಲ್ಲವೇ? ನೋಡಿ, ವಿಚಾರ ಮಾಡಿ. ನಿಜವಾದ ಆನಂದದ ಯಥಾರ್ಥ ವಿಚಾರವನ್ನು ಮಾಡಿ ಅದನ್ನು ಪಡೆಯಲು ಈ ನರದೇಹ ನಮಗೆ ಬಂದಿರುವುದು. ಇತರ ಯೋನಿಗಳಲ್ಲಿ ಭೋಗವೇ ಪ್ರಧಾನವಾಗಿರುವುದರಿಂದ ಅವುಗಳಿಗೆ ಭೋಗಯೋನಿಗಳೇ ಎಂಬ ಹೆಸರಿದೆ. ಈ ಮನುಷ್ಯ ಯೋನಿಯಲ್ಲಿ ತ್ಯಾಗವೇ ಪ್ರಧಾನವಾಗಿದೆ. ಸತ್ಯ ಸುಖದ ನಿಶ್ಚಯವನ್ನು ಮಾಡಿ ಅದರ ಪ್ರಾಪ್ತಿಗಾಗಿ ಪ್ರಯತ್ನಪಟ್ಟು ಅದನ್ನು ಪಡೆಯುವುದೇ ಮನುಷ್ಯ ಜೀವನದ ಒಂದೇ ಒಂದು ಹೆಗ್ಗುರಿಯಾಗಿದೆ. ವೈಷಯಿಕ ಇಚ್ಛೆ ಈಡೇರಲು ಹೆಣಗಾಡಿದರೆ ಇದಂ
ಚ ನಾಸ್ತಿ ಪರಂ ನ ಲಭ್ಯತೆ. ನಷ್ಟವಾಗುವ ವಿಷಯ ಸುಖವೂ ಹೇಗೂ ನಷ್ಟವಾಗಿ ಹೋಗುವುದು, ಅಲ್ಲದೆ ಮೋಕ್ಷ ಸುಖವೂ ಕೈತಪ್ಪಿ ಹೋಗುವುದು. ಜಾಗತಿಕ ಜೀವನದಲ್ಲಿ ಬೇಸರವನ್ನು ಉಂಟು ಮಾಡದಿರುವ ಸುಖವು ಯಾವುದಿದೆ ಎಂದು ಪರಿಶೋಧಿಸಿ ಶಾಶ್ವತವಾದ ಸುಖ ಯಾವುದು ಎಂದು ಕಂಡು ಹಿಡಿಯಿರಿ. ಅದರ ಪ್ರಾಪ್ತಿಗಾಗಿ ನಿಮ್ಮ ಬಾಳನ್ನು ಮೀಸಲಾಗಿಡಿರಿ. ಹೇಸುವ ಈ ದೇಹದಿಂದ ನಾರುವ ಭೋಗಗಳನ್ನು ಅನುಭವಿಸಿ ನರಕಕ್ಕೆ ಗುರಿಯಾಗಬೇಡರಿ. ನಾನು ಸ್ತ್ರೀ, ನಾನು ಪುರುಷ ಎಂಬ ಕೂಳೆ ದೇಹದ ಅಭಿಮಾನವನ್ನು ಇಟ್ಟುಕೊಂಡು ದೈನ್ಯದ ಜೀವನವನ್ನು ಕಳೆಯುವುದಕ್ಕಿಂತಲೂ ಪರಮಾತ್ಮ ಸ್ವರೂಪದ ಸ್ಮೃತಿಯಿಂದ ಆನಂದ ರೂಪವಾಗಿ ಬಾಳುವುದು ಮೇಲು. ನೀವೇ ನೋಡಿ, ಅಹಂ ಬ್ರಹ್ಮಾಸ್ಮಿ ಸ್ವರೂಪವಾದ ಸ್ಮೃತಿಯೂ ಕೂಡ ಅಭಾಸದ ಜ್ಞಾನವನ್ನು ಉಂಟು ಮಾಡುವುದು. ಆದುದರಿಂದ ಅದನ್ನು ಅಲ್ಲಗಳೆದು ಕೇವಲ ಒಂದು ಆನಂದವಾಗಿ ಯಾವುದರನ್ನು ಭಾವಿಸಿದರೆ ನಿರ್ವಿಕಲ್ಪವಾಗಿರಲು ಶ್ರುತಿಯು ಬೋಧಿಸುತ್ತಿರಬೇಕಾದರೆ ಅಹಂ ಬ್ರಹ್ಮಾಸ್ಮಿ ಭಾವಿಸುವಷ್ಟು ಮುಂದೆ ಹೋದರೂ ಸಹ ನಿಜವಾದ ಆತ್ಮಸ್ಥಿತಿಯಲ್ಲಿ ಇದ್ದ ಹಾಗೇ ಆಗುವುದಿಲ್ಲವೆಂದಾದರೆ ರಜೋರೆ ತಸ್ಸುಗಳು ದೇಹಕ್ಕೆ ತಾನೆಂದು ಭಾವಿಸುವುದು ಎಷ್ಟು ಕೆಳಗಿನ ಸ್ಥಿತಿ, ಎಷ್ಟು ಪರಾಕಾಷ್ಠೆಯ ಮೂರ್ಖತನ. ನಿಜವಾಗಿ ನೋಡಿದರೆ ಭೋಗದ ದೃಷ್ಟಿಯಿಂದ ಅಪವಿತ್ರವಾದ ದೇಹವು ಅತ್ಯಂತ ಅಸಾರವಾಗಿರುವುದೆಂಬುದನ್ನು ಹೇಳಬೇಕೇ? ಇದು ಯಾವ ಅಂದ, ಯಾವ ಚೆಂದ! ಬೇರೆ ಯಾರನ್ನು ದೇಹದ ದೃಷ್ಟಿಯಿಂದ ನೋಡುವುದಕ್ಕಿಂತಲೂ ಆನಂದ ರೂಪವಾದ ಬ್ರಹ್ಮದ ದೃಷ್ಟಿಯಿಂದ ನೋಡುವುದರಲ್ಲಿ ಸ್ವಪರ ಉದ್ಧಾರಕ್ಕಾಗಿ ಅನಂತ ಸುಖವಾಗುವುದು. ಆನಂದವು ಜಗತ್ಕಾರಣ ರೂಪವಾದ ಬ್ರಹ್ಮತತ್ವದ ಸ್ವರೂಪ ಲಕ್ಷಣವಾಗಿರುವುದು. ನಾಮರೂಪಗಳು ಇವು ಜಗತ್ತಿನ ಲಕ್ಷಣಗಳು. ಜಗತ್ತಿನ ಪೂರ್ವದಲ್ಲಿದ್ದ ಆನಂದಕ್ಕೆ ಜಗತ್ತಿಗೆ ಸಂಬಂಧಿಸಿದ ನಾಮರೂಪಗಳು ಇರುವುದಿಲ್ಲ. ಆ ಆನಂದವು ನಾಮರೂಪ ರಹಿತವಾಗಿಯೇ ಇದ್ದು ಅದು ಅದ್ವಿತೀಯವಾದುದರಿಂದ ಅದೇ ಒಂದು ಈ ಚರಾಚರ ವಿಶ್ವದ ನಿಮ್ಮ ಸತ್ಯ ಸ್ವರೂಪವೆಂದು ನೀವು ಏಕೆ ಗ್ರಹಿಸುವುದಿಲ್ಲ? ಆ ಆನಂದದಲ್ಲಿಯೇ ಮೈಮರೆತು ಆ ಆನಂದ ಮಾತ್ರವಾಗಿ ಏಕೆ ಉಳಿಯುವುದಿಲ್ಲ? ಸ್ತ್ರೀ, ಪುರುಷ, ಪಶು, ಪಕ್ಷಿ ಮುಂತಾದ ಸ್ಥಿರಾಚರ ಪ್ರಾಣಿಗಳನ್ನು ಆ ಆನಂದ ಸ್ವರೂಪಕ್ಕಾಗಿ ನೋಡಿ ಆ ಅವಿನಾಶಿಯಾಗಿಯೂ ಅನಂತವಾಗಿಯೂ ಇರುವ ನಿತ್ಯ ಅವಿಕಾರಿ ಆನಂದವನ್ನು ಏಕೆ ಅನುಭವಿಸುವುದಿಲ್ಲ? ಅದೇ ಸ್ವಸ್ವರೂಪವೆಂದು ಅಲ್ಲಿ ಇನ್ನೊಂದಿದ್ದು ಇಲ್ಲದೆಂದರಿಂದ ಯಾವುದರ ಕಲ್ಪನೆಯನ್ನೂ ಮಾಡದೆ ತಾನಾಗಿ ಒಂದು ಆನಂದ ಸ್ವರೂಪದಿಂದಲೇ ನೀವು ಏಕೆ ಉಳಿಯುವುದಿಲ್ಲ? ಯಾವುದಾದರೂ ಒಂದು ವೃತ್ತಿ ಅಥವಾ ಕಲ್ಪನೆ ಉಂಟಾದ ಮೇಲೆಯೇ ನಿಮಗೆ ಯಾವುದಾದರೂ ಭಾವನೆ ಬಂದು ಸುಖ, ದುಃಖ, ಶೋಕ, ಮೋಹ, ರಾಗ, ದ್ವೇಷ ಎಲ್ಲ ವಿಕಾರಗಳು ಆಗುವಲ್ಲವೇ? ಈ ವೃತ್ತಿಯ ಕಲ್ಪನೆಯ ಅಪೇಕ್ಷೆ ಇರುವ ದುಃಖ ರೂಪದ ಬಾಳನ್ನು ಬಿಟ್ಟುಬಿಡಿ. ಯಾವ ವೃತ್ತಿಯೋ, ಯಾವ ಕಲ್ಪನೆಯೋ, ಯಾವ ಭಾವನೆಯೋ ಇರದ ನಿರ್ವಿಕಲ್ಪವಾಗಿರುವ ಒಂದು ಆನಂದವೇ ನಮ್ಮ ಸ್ವರೂಪವೆಂದು ಗ್ರಹಿಸಿರಿ. ಇದೇ ಮುಕ್ತಿ ಸಾಮ್ರಾಜ್ಯದ ಮಹದ್ವಾರ. ಗಾಢ ಸುಷುಪ್ತಿಯಲ್ಲಿ ಎಲ್ಲವೂ ಅಡಗಿ ಏನೊಂದು ಕಾರಣದಿರುವಾಗ ಇರುವ ಕೇವಲ ಆನಂದ ರೂಪವೇ ನಿಮ್ಮ ಸ್ವರೂಪವೆಂದು ಮನದಟ್ಟು ಮಾಡಿಕೊಳ್ಳರಿ. ಈ ನಾಮರೂಪದ ಕಲ್ಪನೆ, ವೃತ್ತಿ, ವಾಸನೆ ಇವುಗಳ ಹುಚ್ಚನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿರಿ. ಒಂದು ಕಲ್ಪನೆ ಅಥವಾ ವೃತ್ತಿ ಅಳೆದು ಹೋಗಿ ಇನ್ನೊಂದು ಎಳೆದಿರುವಾಗ ಇರುವ
ಎಲ್ಲ ಕಲ್ಪನಾ ಶೂನ್ಯವಾದ ಒಂದು ಆನಂದವೇ ನೀವಾಗಿ ಬಾಳಿರಿ. ವಿವೇಕವಾದ ಬಿರುಗಾಳಿ ಸೇರಿದ ಅನಂತ ಆತ್ಮಾನಂದದ ಕಾಡ್ಗಿಚ್ಚಿನಲ್ಲಿ ನಿಮ್ಮ ಕಾಮಾದಿ ವಿಕಾರಗಳು ಒಣಹುಲ್ಲಿನಂತೆ ಹೆಸರಿಲ್ಲದ ಪರಿಯಲ್ಲಿ ಸಂಪೂರ್ಣ ನಷ್ಟವಾಗುವವು. ನನ್ನನ್ನು ದೇಹಕಾರದಿಂದ ನೋಡಬೇಡರಿ. ನಿಮ್ಮ ಆನಂದ ಸ್ವರೂಪವೇ ನಾನೆಂದು ತಿಳಿದು ನನ್ನನ್ನು ಕಾಣುತ್ತಿರುವಾಗ ನಿಮ್ಮ ದೇಹದ ಭಾವನೆಯನ್ನು ಸಹ ಮರೆತು ಬಿಡಿ. ತರಂಗವು ಸಮುದ್ರದಲ್ಲಿ ಸೇರಿ ಅನಂತವಾದ ಸಮುದ್ರವೇ ಆಗುವಂತೆ ನಿಮ್ಮ ನಾನೆಂಬ ಅರಿವೂ ಸಹ ಕಳೆದು ಒಂದು ಅಪಾರ ಆನಂದವಾಗಿಯೇ ಉಳಿಯಿರಿ. ಇದು ತ್ರಿಕಾಲ ಬಾಧಿತ ಸತ್ಯ ಸ್ಥಿತಿಯು. ಅಂತಹ ಸ್ಥಿತಿಯು ನಿಮಗೆಲ್ಲರಿಗೂ ಉಂಟಾಗಲಿ. ಓಂ ತತ್ಸತ್. ಸುಬ್ರಾಯ ಭಾಗವತರೆಂಬೊಬ್ಬರು ಶೀಗೇಹಳ್ಳಿಯಲ್ಲಿ ಮಠದ ಕೆಲಸವನ್ನು ಮಾಡಿಕೊಂಡು ಸಹಕುಟುಂಬ ಶ್ರವಣ ಮನನ ನಿಧಿಧ್ಯಾಸಗಳನ್ನು ನಡೆಯುತ್ತಿದ್ದರು. ರಥ ಬೀದಿಯ ಮಠದ ಮನೆಯಲ್ಲಿ ಅವರು ವಾಸವಾಗಿದ್ದರು. ಇವರ ಧರ್ಮಪತ್ನಿಯ ಹೆಸರು ಹೆಗ್ಗೇರಿ ಸೌಭಾಗ್ಯವತಿ ಸಾವಿತ್ರಿ ಅಂತ ಇತ್ತು. ಸೌಭಾಗ್ಯವತಿ ಸಾವಿತ್ರಿಯ ಅಕ್ಕನವರ ವಯಸ್ಸು ಆವಾಗ ಏನಾದರೂ 18-20 ಸಾಕು. ಶ್ರೀಧರರ ದರ್ಶನವು ಇವರ ಚಿಕ್ಕಂದಿನಲ್ಲಿಯೇ ಆಗಿತ್ತು. ಇವರ ತಾಯಿಯವರಾದ ಲಕ್ಷ್ಮಕ್ಕನವರು ಶ್ರೀ ಶಿವಾನಂದ ಗುರುಗಳು ಇರುವಾಗಿಂದಲೇ ಶೀಗೇಹಳ್ಳಿಯ ಮಠದಲ್ಲಿ ಇದ್ದರು. ಆವಾಗಲೇ ತಮ್ಮ 8ನೆಯ ವಯಸ್ಸಿನಲ್ಲಿ ಸಾವಿತ್ರಿಯ ತಾಯಿಯೂ ಜೊತೆಗೆ ಶೀಗೇಹಳ್ಳಿ ಮಠದಲ್ಲಿ ಇದ್ದರು. ಆವಾಗಲೇ ಇವಳ ಲಗ್ನವೂ ಆಗಿತ್ತು. ಅದೊಂದು ದಿನ ಶ್ರೀಧರರ ವೈರಾಗ್ಯಪರವಾದ ಪ್ರವಚನವನ್ನು ಕೇಳಿ ತಾನು ಬ್ರಹ್ಮಚರ್ಯೆಯಿಂದಲೇ ಇರುವ ನಿಶ್ಚಯವನ್ನು ಮಾಡಿ ಶ್ರೀ ಗುರುಪಾದ ದಾಣೆಯನ್ನು ಸಹ ಹಾಕಿಕೊಂಡಳು. ಆಗ ಶ್ರೀಧರರು ನಾನು ನಿನ್ನನ್ನು ಕಾಯುತ್ತೇನೆ ಎಂದು ಅಭಯವನ್ನಿತ್ತರು. ಆದರೆ ಆಕೆಯ ಪತಿ ಶುಬ್ರಾಯರು ಇದಕ್ಕೆ ಸಿದ್ಧರಾಗಿ ಇರಲಿಲ್ಲ. ಶ್ರೀಧರರು ಅವರನ್ನು ಕರೆಸಿ ಇಂದ್ರಿಯ ನಿಗ್ರಹಕ್ಕೆ ಬೇಕಾದ ಪ್ರಾಣಾಯಾಮಾದಿಗಳನ್ನು ಅಭ್ಯಾಸ ಮಾಡಿಸಿದರು. ಶ್ರೀಧರರ ಪ್ರವಚನಗಳ ಶ್ರವಣ ಮನನಗಳಿಂದ ಅವರು ಪೂರ್ಣ ಪರಿವರ್ತನೆಗೊಂಡರು. ಸೌಭಾಗ್ಯವತಿ ಸಾವಿತ್ರನವರು ಏನೂ ಕಲಿತವರಲ್ಲವಾದರೂ ಮುಂದೆ ಶ್ರೀಧರರ ಅನುಗ್ರಹದಿಂದ ಇವರಿಗೆ ಕಾವ್ಯಸ್ಫೂರ್ತಿಯಾಗಿ ಶ್ರೀಧರರ ಮೇಲೆ ವಾರದ ಆರತಿಗಳನ್ನು, ಭಜನೆಗಳನ್ನು, ಸ್ತೋತ್ರಗಳನ್ನು ಬಹಳಷ್ಟು ರಚಿಸಿದರು. ಕಾವ್ಯಸ್ಫೂರ್ತಿಗೆ ಆದ ಗುರುವನುಗ್ರಹವೂ ಒಂದು ಚಮತ್ಕಾರಿಕವಾಗಿಯೇ ಆಯಿತು. ಒಂದು ದಿನ ಮಠಕ್ಕೆ ಯಾರೋ ಒಬ್ಬಳು ಭಕ್ತಳು ಬಂದಿದ್ದಳು. ಅವಳಿಗೆ ಸ್ವಲ್ಪ ಕಾವ್ಯ ಸ್ಫೂರ್ತಿ ಇತ್ತು. ಶ್ರೀಧರರ ಮೇಲೆ ಹಾಗೂ ದೇವರ ಮೇಲೆ ಕೆಲವು ಹಾಡುಗಳನ್ನು ರಚಿಸಿದ್ದಳು. ಅದರಲ್ಲಿ ಕೆಲವನ್ನು ಶ್ರೀಧರರ ಮುಂದೆ ಭಕ್ತಿಯಿಂದ ಹಾಡಿ ತೋರಿಸಿದಳು. ಅಲ್ಲಿಯೇ ಸಮೀಪದಲ್ಲಿ ಇದ್ದು ಹಾಡನ್ನು ಕೇಳಿದ ಸಾವಿತ್ರಕ್ಕನವರಿಗೆ ಅದನ್ನು ತಾನೂ ಕಲಿತು ಹಾಡಬೇಕಂತ ಅನಿಸಿ ಅದನ್ನು ಬರೆದುಕೊಂಡುವಂತೆ ಆ ಭಕ್ತಳನ್ನು ಬೇಡಿಕೊಂಡರು. ಅದನ್ನು ಕೊಡಲು ಇಷ್ಟವಿಲ್ಲದ್ದರಿಂದ ಆಗ ಈಗ ಬರೆದು ಕೊಡುತ್ತೇನೆ ಎಂದು ಹೇಳುತ್ತಲೇ ಕಾಲ ಕಳೆದಳು. ಬರೆದು ಕೊಡುವಂತೆ ಮತ್ತೊಮ್ಮೆ ಬೇಡುತ್ತಿರುವಾಗ ಶ್ರೀಧರರು ಏನು ಅವಳ ಹತ್ತಿರ ಬೇಡುತ್ತಾ ಕುಳಿತಿದ್ದೀಯೇ? ನೀನು ಅವಳ ಹಾಗೆ ಸ್ವತಂತ್ರವಾಗಿ ಬರೆಯಬಾರದೆ. ಹೋಗು ಬರಿ ಎಂದು ಆಜ್ಞಾಪಿಸಿದರು. ಅಂದಿನಿಂದ ಇವರಿಗೆ ಕಾವ್ಯಸ್ಫೂರ್ತಿ ಉಂಟಾಯಿತು. ಅವರು ಬರೆದ ಶ್ರೀಧರ ಸ್ತವನ ಎಂಬ ಪದ್ಯಗುಚ್ಛ ಪ್ರಕಟವಾಗಿದೆ. ಈಕೆ ಮುಂದೆ ಶ್ರೀಧರರ ಅಪ್ಪಣೆಯಂತೆ ಕಾಶಿ ಕ್ಷೇತ್ರ ಗಂಗಾಮಹಲ್ ಭವನದಲ್ಲಿ ಅನುಷ್ಠಾನ ಮುಂದುವರಿಸಿದಳು. ಸೌಭಾಗ್ಯವತಿ ಸಾವಿತ್ರಿಯ ಅಕ್ಕನವರ ತಾಯಿಯವರು ಕಾಶಿವಾಸ ಮಾಡಲು ಶ್ರೀಧರರ ಅಪ್ಪಣೆಯನ್ನು ಪಡೆಯುವಾಗ ತಮ್ಮ ಪತಿದೇವರನ್ನು ಹೆಗ್ಗೇರಿ ಕೇಶವ ಭಟ್ಟರು ಪರಮಾರ್ಥ ಮಾರ್ಗಕ್ಕೆ ಹಚ್ಚುವಂತೆ ಬಹುಳ ದಿನತೆಯಿಂದ ಬೇಡಿಕೊಂಡರು. ಆಗಲಿ, ಅವನು
ಕಾವಿಯುಟ್ಟಿದ್ದನ್ನು ಕಾಣುವೆ ಎಂದು ಶ್ರೀ ಶ್ರೀಧರರು ಆಶೀರ್ವದಿಸಿದರು. ಅಂತೆಯೇ ಮುಂದೆ ಅವರು ಕೂಳಗಿ ಬೀಸು ಅವಧೂತರಿಂದ ಸನ್ಯಾಸನು ಸ್ವೀಕರಿಸಿ ಕೇಶವಾನಂದರು ಎಂದಾದರು. ಕರ್ಕಿ ಗಂಗಕ್ಕ ಎಂಬ ಒಬ್ಬ ಬಾಲ ವಿಧವೆಯು ಶಾಂತಿಗೋಸ್ಕರ ಅಧ್ಯಾತ್ಮ ಪಿಪಾಸೆಯಿಂದ ಶೀಗೇಹಳ್ಳಿ ಮಠಕ್ಕೆ ಬಂದು ವಾಸಿಸುತ್ತಿದ್ದಳು. ಇವಳ ಅಣ್ಣ ಅವರು ಸಂಸ್ಕೃತ ಪಂಡಿತರಾಗಿದ್ದರಿಂದ ಇವಳಿಗೂ ಸ್ವಲ್ಪ ಸಂಸ್ಕೃತದ ಗತಿಯಿತ್ತು. ನಿತ್ಯ ಬೋಧೆಯಿಂದ ಆಕೆಯ ವೈರಾಗ್ಯ ಬಳಿತು ಕನ್ನಡ ಸಂಸ್ಕೃತ ಭಾಷೆಯಲ್ಲಿ ಸ್ತೋತ್ರ ರಚಿಸಿದಳು. ಕಪ್ಪೆಭಟ್ಟರ ತಾಯಿ ಗೌರಮ್ಮನವರು ಪರಮಾರ್ಥ ವಿಚಾರವಿದ್ದವರು. ಇವರಿಗೆ ಶ್ರೀ ಗಣೇಶ ಭಟ್ಟರು ಮತ್ತು ನೇತ್ರಾವತಿ ಎಂಬ ಇಬ್ಬರು ಮಕ್ಕಳು. ಚಿಕ್ಕಂದಿನಿಂದಲೇ ಮಕ್ಕಳಿನಿಂದ ತತ್ವಾಮೃತ್ಯಾದಿ ಗ್ರಂಥಗಳನ್ನು ಓದಿಸಿ ಅವರನ್ನು ಪರಮಾರ್ಥ ಮಾರ್ಗಕ್ಕೆ ಹಚ್ಚಿಸಿದರು. ಪತಿದೇವರು ಸ್ವರ್ಗಸ್ಥರಾದ ಮೇಲೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ಚಿಕ್ಕ ಮಕ್ಕಳ ಸಮೇತವಾಗಿ ಶೀಗೇಹಳ್ಳಿ ಮಠದ ಸ್ಥಳದಲ್ಲಿ ಸ್ವತಂತ್ರವಾಗಿ ಒಂದು ಮನೆ ಮಾಡಿಕೊಂಡು ಇದ್ದರು. ನಿತ್ಯವೂ ಶ್ರೀ ಶ್ರೀಧರರ ಪ್ರವಚನಕ್ಕೆ ತಪ್ಪದೇ ಬರುತ್ತಿದ್ದರು. ಬ್ರಹ್ಮಚಾರಿಣಿಯಾಗಿದ್ದ ನೇತ್ರಾವತಿಯು ಆಧ್ಯಾತ್ಮ ನಿಷ್ಠೆಯನ್ನು ಹೆಚ್ಚಿಸಲು ಪ್ರಯತ್ನಗಳನ್ನು ಮಾಡತೊಡಗಿದಳು. ಪಾಠಶಾಲೆಯಲ್ಲೂ ವಿದ್ಯಾಭ್ಯಾಸ ಸಂಘ ನಡೆಯುತ್ತಿತ್ತು. ಇವಳಿಗೂ ಶ್ರೀ ಶ್ರೀಧರರ ಕೃಪೆಯಿಂದ ಮುಂದೆ ಕಾವ್ಯಸ್ಫೂರ್ತಿಯಾಗಿ ಇವಳೂ ಸಹ ಶ್ರೀ ಶ್ರೀಧರರ ಮೇಲೆ ಹಾಗೂ ಬೇರೆ ಬೇರೆ ದೇವತೆಗಳ ಮೇಲೆ 2-3 ಭಾಷೆಗಳಲ್ಲಿ ಗದ್ಯ ಪದ್ಯ ರಚನೆ ಮಾಡಿದ್ದಾಳೆ. ನಾಮ ದತ್ತನಲ್ಲವೇ? ಶ್ರೀ ಶ್ರೀಧರರು ಹೀಗೆ ಸಮದೃಷ್ಟಿಯಿಂದ ನಡೆದುಕೊಳ್ಳುತ್ತಿರುವಾಗ ಅಜ್ಞಾತ ವಾಸದಲ್ಲಿಯೂ ಅಜ್ಞಾನಿಗಳ ಕಾಟ ತಪ್ಪಲಿಲ್ಲ ಎಂಬ ಗಾದೆಯಂತೆ ಕೆಲವರು ನಿಂದೆ ಮಾಡತೊಡಗಿದರು. ಶ್ರೀ ಶ್ರೀಧರರು ಭ್ರಷ್ಟರಾದರೆಂದು ಹತ್ತಿದರು. ಒಂದು ದಿನ ಮಠಕ್ಕೆ ವಣೈಕ್ಯ ತಿಮ್ಮಣ್ಣ ದೀಕ್ಷಿತರು ಬಂದಿದ್ದರು. ಇವರು ಮೊದಲೇ ಸ್ವಲ್ಪ ಚಿಕಿತ್ಸಕ ಸ್ವಭಾವದರಾಗಿ ಇದ್ದರು. ಹೊರಗಿನ ಜನರೆಲ್ಲ ಹೇಳುವಾಗ ಯಾರೂ ಬಲ್ಲರು ಎಂಬ ಸಂಶಯ ಉಂಟಾಗುವುದು ಸಹಜ. ಶ್ರೀ ಶಿವಾನಂದ ಗುರುಗಳು ಇರುವಾಗಿನ ಕಾಲದಿಂದಲೂ ಇವರಿಗೆ ಶ್ರೀ ಶ್ರೀಧರರ ಪರಿಚಯ. ಹಿಂದೆ ಕೆಲವು ದಿನ ಶ್ರೀ ಶಂಕರಾನಂದರು ಮತ್ತು ಶ್ರೀ ಶ್ರೀಧರರು ಇವರ ಕೆರೆ ಹತ್ತಿರದ ಮನೆಯಲ್ಲಿ ಇದ್ದರು. ಅದಲ್ಲದೆ ಮಧ್ಯಾಹ್ನದ ಅನಂತರ ಇಬ್ಬರೂ ಸೇರಿ ಉಪನಿಷತ್ತುಗಳನ್ನು ಓದುವ ನಿಯಮವು ಕೆಲವು ದಿನ ಸಾಗಿತ್ತು. ಒಂದು ದಿನ ಸಹಜವಾಗಿ ಆಡುತ್ತಾ ಗಾಣಗಾಪುರ ಕ್ಷೇತ್ರಕ್ಕೆ ಬರಲು ಶ್ರೀ ದತ್ತನ ಅಪ್ಪಣೆಯಾಗಿದೆ ಎಂದು ದೀಕ್ಷಿತರು ಹೇಳಿದರು. ದೀಕ್ಷಿತರು ಮನೆಯಲ್ಲಿ ಉಪಾಸಕ ಅಗ್ನಿಹೋತ್ರಗಳಾಗಿ ಇದ್ದರು. ದತ್ತನ ಅಪ್ಪಣೆಯ ಮೇರೆಗೆ ಅಗ್ನಿಯನ್ನು ಜೊತೆಗೆ ತೆಗೆದುಕೊಂಡು ಗಾಣಗಾಪುರಕ್ಕೆ ಹೋಗುವಾಗ ತಯಾರಿಯಲ್ಲೇ ಇದ್ದವರು ಈ ವಿಷಯವನ್ನು ಶ್ರೀ ಶ್ರೀಧರರಿಗೆ ತಿಳಿಸಿ ಹೋಗೋಣ ಎಂದು ಶ್ರೀ ಶ್ರೀಧರರ ಬಳಿಗೆ ಬಂದವರಾಗಿದ್ದರು. ದತ್ತನ ಅಪ್ಪಣೆಯನ್ನು ತಿಳಿಸಿದ ಕೂಡಲೇ ಶ್ರೀ ಶ್ರೀಧರರು, ಈವಾಗ ನೀವು ಹೋಗುವುದು ಬೇಡ, ದೇಹದಲ್ಲಿ ಅಶಕ್ತತೆಯಾಗಿದೆ ಎಂದು ಹೇಳಿದರು. ಅದನ್ನು ಕೇಳಿ ದೀಕ್ಷಿತರು, ದತ್ತನ ಅಪ್ಪಣೆ ಆಗಿರುವುದಲ್ಲ ಎಂದರು. ಅದಕ್ಕೆ ದತ್ತನು ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿದ್ದಾನೆ, ನಾನು ಹೇಳುವುದು ದತ್ತನು ಹೇಳುವುದು ಎರಡೂ ಒಂದೇ. ಆಗ ನಿಮ್ಮ ಪ್ರಕೃತಿ ಚೆನ್ನಾಗಿರುವಾಗ ಹಾಗೆ ಹೇಳಿದನು, ಪ್ರಕೃತಿ ಕೆಟ್ಟಾಗ ಅವನೇ ಈವಾಗ ಹೀಗೆ ಹೇಳುವನು ಎಂದು ಶ್ರೀ ಶ್ರೀಧರರು ಸಹಜವಾಗಿ ನುಡಿದರು. ಇಷ್ಟು ಗಟ್ಟಿಯಾಗಿ ನಾನು ದತ್ತನೆಂದು ಹೇಳುವಷ್ಟು ಧೈರ್ಯ ಭ್ರಷ್ಟರಿಗೆ ಹೇಗೆ ಬರುವುದು? ಅದೂ ಅಲ್ಲದೆ
ಶ್ರೀ ಶ್ರೀಧರರ ಉತ್ಕಟ ವೈರಾಗ್ಯ ತಪಸ್ಸನ್ನು ನಾನು ಮೊದಲಿನಿಂದಲೂ ನೋಡಿದವನು. ಜನರು ಏನಕ್ಕೇನಾದರೂ ಹೇಳುವರು ಎಂದು ಆಲೋಚಿಸುತ್ತಾ ಮನೆಗೆ ಹೋಗಿ ದೀಕ್ಷಿತರು ಕೆರೆಯಲ್ಲಿ ಸ್ನಾನಕ್ಕೆ ಇಳಿದಾಗ ಮೊದಲು ಶ್ರೀ ಶ್ರೀಧರೊಬ್ಬರೇ ಮುಂದೆ ಆಕಾಶದಲ್ಲಿ ಕಂಡು ಆಮೇಲೆ ಆ ರೂಪವೇ ದತ್ತನ ಆಕಾರವಾಗಿ ದರ್ಶನ ಕೊಟ್ಟಂತೆ ಆಯಿತು. ಒಮ್ಮೆ ದತ್ತನ ರೂಪದಲ್ಲಿ ಕಾಣಿಸಿಕೊಂಡಾರೆ, ಮರುಕ್ಷಣದಲ್ಲಿ ಅದೇ ಶ್ರೀ ಶ್ರೀಧರ ರೂಪವಾಗಿ ಹೋಯಿತು. ಹೀಗೆ 2-3 ಸಲ ಕಾಣಿಸಿಕೊಂಡು ಕೊನೆಗೆ ಅದೃಶ್ಯವಾಯಿತು. ಇದನ್ನು ಕಂಡ ದೀಕ್ಷಿತರು ಆಶ್ಚರ್ಯಚಕಿತರಾಗಿ ಸ್ತಬ್ಧರಾಗಿ ಬಿಟ್ಟರು. ಆದರೂ ಇದರ ಯಥಾರ್ಥವೇನನ್ನು ತಿಳಿಯದೆ ತಾವು ನಿಶ್ಚಯಿಸಿದಂತೆ ಸಹಕುಟುಂಬ ಗಾಣಗಾಪುರಕ್ಕೆ ತೆರಳಿದರು. ಅಲ್ಲಿ ಇವರಿಗೆ ದೇಹವು ಆರೋಗ್ಯ ಬಹುಳ ಕೆಟ್ಟು ಅಲ್ಲಿ ಉಳಿಯಲಾಗಲಿಲ್ಲ. ಆವಾಗ ಶ್ರೀ ಶ್ರೀಧರರು ಹೇಳಿದ ಮಾತು ಮತ್ತು ಆದ ದೃಷ್ಟಾಂತವೂ ಕಣ್ಣೆದುರಿಗೆ ಬಂದು ನಿಂತು. ಶ್ರೀ ಶ್ರೀಧರರು ಪ್ರತ್ಯಕ್ಷ ದತ್ತನೇ ಆಗಿದ್ದು ಅವರ ಆಜ್ಞೆಯನ್ನು ಅಲ್ಲಗಳೆದು ನಾನು ಬಂದಿದ್ದೆ ತಪ್ಪಾಯಿತು ಎಂದು ತಿಳಿದು ಕೆಲವು ದಿವಸಗಳಲ್ಲಿಯೇ ಪುನಃ ಮನೆಗೆ ಹಿಂದಿರುಗಿದರು ಮತ್ತು ನಡೆದ ಸಂಗತಿಯನ್ನು ಶ್ರೀ ಶ್ರೀಧರರಿಗೆ ಹೇಳಿ ಕ್ಷಮ ಬೇಡಿದರು. ಈಗಾಗಲೇ ಶ್ರೀ ಶಿವಾನಂದ ಸ್ವಾಮಿಗಳ ಸಮಾಧಿ ಮಂದಿರವು ಪೂರ್ಣವಾಗಿತ್ತು. ಶುಭ ಮುಹೂರ್ತದಲ್ಲಿ ಸಮಾಧಿ ಲಿಂಗ ಸ್ಥಾಪನೆ ಮಾಡುವುದೆಂದು ನಿಶ್ಚಯಿಸಿ ಈಗಾಗಲೇ ಶ್ರೀ ಶಿವಾನಂದ ಸ್ವಾಮಿಗಳ ಸಮಾಧಿ ಮಂದಿರವು ಪೂರ್ಣವಾಗಿತ್ತು. ಶುಭ ಮುಹೂರ್ತದಲ್ಲಿ ಸಮಾಧಿ ಲಿಂಗ ಸ್ಥಾಪನೆ ಮಾಡುವುದೆಂದು ನಿಶ್ಚಯಿಸಿ ಶಾಲಿವಾಹನ ಶಕೆ 1863 ವಿಕ್ರಮನಾಮ ಸಂವತ್ಸರ ವೈಶಾಖ ಶುದ್ಧ ತೃತೀಯ ಅಕ್ಷಯ ತೃತೀಯ ದಿವಸ ದಂದು ದೊಡ್ಡ ಸಮಾರಂಭದಲ್ಲಿ ವಿದ್ಯುಕ್ತವಾಗಿ ಶ್ರೀ ಶ್ರೀಧರರ ಅಮೃತ ಹಸ್ತದಿಂದ ಲಿಂಗ ಸ್ಥಾಪನೆ ಆಯಿತು. ಈ ಉತ್ಸವದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಪ್ರವಚನಗಳು ಕೀರ್ತನೆಗಳು ನಡೆದು ಬಹಳ ಅಪೂರ್ವವಾಗಿ ನೆರವೇರಿತು. ಶ್ರೀ ಶಂಕರಾನಂದ ಸ್ವಾಮಿಗಳ ಸಮಾಧಿಯ ಮೇಲೂ ಸಣ್ಣ ಗುಡಿಯನ್ನು ಕಟ್ಟಿಸಲಾಗಿತ್ತು. ಇದೇ ದಿವಸ ಇಲ್ಲಿಯೂ ಲಿಂಗಸ್ಥಾಪನೆ ಮಾಡಲಾಗಿತ್ತು. ಬಹಳ ದಿವಸದಿಂದ ಹಿಂದೆ ಬಿದ್ದಿದ್ದ ಕಾರ್ಯವು ಶ್ರೀ ಶ್ರೀಧರದಿಂದಲೇ ಪೂರ್ಣವಾಗಬೇಕು ಅಂತ ಈಶ ಇದ್ದಿರಬೇಕು. ಅದರಂತೆ ಎಲ್ಲವೂ ಸುವ್ಯವಸ್ಥಿತವಾಗಿ ನೆರವೇರಿತು. ಮಠಕ್ಕೆ ಇರುವ ಸಾಲವನ್ನು ತೀರಿಸಿದರು. ಮಠದ ಮತ್ತು ಸಾಧಕರ ಉನ್ನತಿಗಾಗಿ ಹಗಳಿರುಳು ಶ್ರಮಿಸಿ ಅವರನ್ನು ಒಂದು ಮಟ್ಟಕ್ಕೆ ತಂದಿಟ್ಟರು. ಮಠದ ಎಲ್ಲ ವ್ಯವಹಾರವೂ ಸುಲಲಿತವಾಗಿ ನಡೆಯುವಂತೆ ಆಯಿತು. ಶ್ರೀ ಶ್ರೀಧರರು ಈಗ ಇದರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಬೇಕಾದ ಅವಶ್ಯಕತೆ ಉಳಿದಿರಲಿಲ್ಲ. ಎಲ್ಲ ಭಕ್ತ ಶಿಷ್ಯರುಗಳು ತಮ್ಮ ತಮ್ಮ ಸಾಧನೆ ಸೇವೆಯಲ್ಲಿ ನಿಷ್ಠೆಯಿಂದ ನಿರತರಾಗಿದ್ದರು. ಶ್ರೀ ಶ್ರೀಧರರು ತಮ್ಮ ಪೂರ್ಣವಾದ ಗ್ರಂಥಲೇಖವನ್ನು ಪೂರ್ಣಗೊಳಿಸಲು ನಿಶ್ಚಯಿಸಿದರು. ಅಷ್ಟು ದೊಡ್ಡ ವಿಶಾಲವಾದ ಮಠವಿದ್ದರೂ ಜನರಿಂದ ತುಂಬಿ ಸ್ಥಳ ಸಂಕೋಚವೇ ಕಂಡುಬರುತ್ತಿತ್ತು. ಸ್ಥಳದ ಅಭಾವ ಹಾಗೂ ಏಕಾಂತದ ದೃಷ್ಟಿಯಿಂದ ಶ್ರೀ ಶ್ರೀಧರರು ಮಠದ ಪಕ್ಕದಲ್ಲಿಯೇ ಇದ್ದ ಬಂಗಲೆಯಲ್ಲಿ ಮಕ್ಕಾಮು ಮಾಡಿದರು. ಈ ಬಂಗಲೆಯನ್ನು ಶ್ರೀ ಶಿವಾನಂದರ ಆಜ್ಞೆಯ ಮೇರೆಗೆ ತಿಮ್ಮಯ್ಯ ಹೆಗಡೆಯವರು ಈ ಮೊದಲೇ ಕಟ್ಟಿಸಿದರು. ಶ್ರೀ ಶ್ರೀಧರರ ವಾಸ್ತವ್ಯ ಇಲ್ಲಿರುವಾಗಲೇ ಸಜ್ಜನಗಡದಲ್ಲಿ ಬರೆದ ಸ್ವಾತ್ಮ ನಿರೂಪಣ ಎಂಬ ಮರಾಠಿ ಗ್ರಂಥವನ್ನು 150 ಶ್ಲೋಕಗಳಿಂದ 1124 ಶ್ಲೋಕಗಳವರೆಗೆ ವಿಸ್ತರಿಸಿದರು. ಭಕ್ತಿ ಸಾರ ಎಂಬ ಗ್ರಂಥವನ್ನು ವಿಸ್ತಾರಗೊಳಿಸಿದರು. ವಿವೇಕ ಉದಯ ಎಂಬ ಒಂದು ಗದ್ಯಾತ್ಮಕ ಗ್ರಂಥದ ರಚನೆಯೂ ಆಯಿತು. ಶ್ರೀ ಶಿವಗುರು ಸ್ತೋತ್ರ ಮತ್ತು ಪ್ರಾತಸ್ಮರಣೆ ಸ್ತೋತ್ರವನ್ನು ಓರ್ವ ಭಕ್ತನಿಂದ ಕನ್ನಡದಲ್ಲಿ ಭಾಷಾಂತರಿಸುವಂತೆ ಮಾಡಿದರು. ಇದು ಭಾಮಿನಿ ಷಟ್ಪದಿಯ ಪದ್ಯ ರೂಪವಾಗಿರುವುದು.
ಅಲ್ಲಿಯ ಭಕ್ತಜನರಲ್ಲಿ ಇಂದಿಗೂ ಅದು ನಿತ್ಯ ಪಾಠದಲ್ಲಿ ಇರುವುದು. ಸ್ವಾತ್ಮ ನಿರೂಪಣೆಯ ಕನ್ನಡ ಭಾಷಾಂತರವು ಈವಾಗಲೇ ಪ್ರಾರಂಭವಾಯಿತು. ಈ ರೀತಿಯಾಗಿ ಹೆಚ್ಚಿನ ಆನಂದದಿಂದ ಕಾಲವೂ ಕಳೆಯುತ್ತಿತ್ತು. ಭಕ್ತಜನರು ಬಹಳ ಶ್ರದ್ಧಾ ಭಕ್ತಿ ಉತ್ಸವದಿಂದ ಈ ಶ್ರೀ ಗುರುಸೇವೆಯಲ್ಲಿ ತತ್ಪರರಾಗಿದ್ದರು. ಅಕ್ಕಪಕ್ಕದ ಊರಿನ ಜನರಿಗೆ ಶ್ರೀ ಶ್ರೀಧರರ ಪಾದಧೂಳಿ ತಮ್ಮ ಮನೆಗೆ ಬಿದ್ದು ತಾವು ಪುನೀತರಾಗಬೇಕೆಂಬ ಇಚ್ಛೆಯ ಉಂಟಾಗಿ ಶ್ರೀ ಶ್ರೀಧರನ್ನು ತಮ್ಮ ಮನೆಗೆ ಭಿಕ್ಷೆಗಾಗಿ ಕರೆದೊಯ್ದು ಭಕ್ತಿಯಿಂದ ಪಾದಪೂಜೆ ಮಾಡಿ ಧನ್ಯರಾಗ ತೂಗಿಡಿದರು. ಶ್ರೀ ಶ್ರೀಧರರ ಭಿಕ್ಷೆ ಎಂಬುದು ದೊಡ್ಡ ಸಮಾರಂಭ ಉತ್ಸವವೇ ಆಗುತ್ತಿತ್ತು. ಭಕ್ತರ ಭಕ್ತಿಗೆ ಮೆಚ್ಚಿ ಅವರ ಕರೆಗೆ ಓಗೊಟ್ಟು ಅವರ ಮನೆಗೆ ಹೋಗುತ್ತಿದ್ದರು. ಹೋದದಲ್ಲಿಯೂ ಪ್ರವಚನಾದಿ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಶ್ರೀ ಶ್ರೀಧರರ ಸಂಚಾರವೆಂಬುದು ಮಠಕ್ಕೆ ಬರಲು ಅಶಕ್ತರಾದವರ ಅನಾನುಕೂಲವಿದ್ದವರ ಪಾಲಿಗೆ ವರದಾನವಾಗಿತ್ತು. ತಾನಾಗಿಯೇ ಕಾಮಧೇನು ಮನೆಗೆ ಬಂದಂತಾಗಿತ್ತು. ಸಿರಿಸಿ ತಾಲೂಕಿನಲ್ಲಿ ಎಲ್ಲಿಯಾದರೂ ಅಪ್ಪಿತಪ್ಪಿ ಅಲ್ಪ ಸ್ವಲ್ಪ ಮಾತ್ರ ಶ್ರೀ ಶ್ರೀಧರರ ಪಾದಧೂಳಿ ಬೀಳದೆ ಇದ್ದ ಊರು ಅಥವಾ ಮನೆಗಳು ಉಳಿದಿರಬಹುದು. ಎಷ್ಟೋ ಜನರು ತಮ್ಮ ಮನೆಗೆ ಶ್ರೀ ಶ್ರೀಧರನ್ನು ಕರೆದೊಯ್ಯಲು ಅನುಕೂಲವಿಲ್ಲದವರು ಮಠಕ್ಕೆ ಎಲ್ಲ ಸಾಮಾನುಗಳನ್ನು ತಂದು ಇಲ್ಲಿಯೇ ಶ್ರೀ ಶ್ರೀಧರರಿಗೆ ಭಿಕ್ಷೆ ಮಾಡಿಸುತ್ತಿದ್ದರು. ಶ್ರೀಗಳವರು ಜನರ ಕೋರಿಕೆಯನ್ನು ಅನುಸರಿಸಿ ಅವರ ಸಂಕಟಗಳ ನಿವಾರಣೆಗೆ ನಿಯಮ ನಿಷ್ಠೆ ಸೇವೆಗಳನ್ನು ತಕ್ಕಂತೆ ಸೂಚಿಸುತ್ತಿದ್ದರು. ತೀರ್ಥ ಮಂತ್ರಾಕ್ಷತೆಗಳನ್ನು ಸದಾ ಉಪಯೋಗಿಸುತ್ತಿರಲು ಹೇಳುತ್ತಿದ್ದರು. ಶ್ರೀಗಳವರು ತಮ್ಮ ಪಾದದ ಮೇಲೆ ಭಕ್ತವೃಂದ ಸುರಿಯುತ್ತಿದ್ದ ಆ ಹಣದ ರಾಶಿಯನ್ನು ತಾವು ತಮ್ಮ ಕೈಗಳಿಂದ ಸ್ಪರ್ಶಿಸುವುದರಲ್ಲಿ ಕಣ್ಗಳಿಂದ ಕೂಡ ನೋಡದೆ ತಮ್ಮ ಬಳಿ ಇರುವ ಸಹಾಯಕರ ಮುಖಾಂತರ ಹಣ ಯಾಚಿಸಿ ಬಂದ ಬಡಬಗ್ಗರಿಗೂ ಇಲ್ಲವೇ ಭಿಕ್ಷುಕರಿಗೂ ಅಥವಾ ಯಾವುದಾದರೂ ದೇವಾಲಯದ ಜೀರ್ಣೋದ್ಧಾರ್ಯಕ್ಕೋ ಇಲ್ಲವೇ ಪೂಜಾ ಪುನಸ್ಕಾರಗಳಿಗೋ ಹಂಚಿ ಬಿಡುತ್ತಿದ್ದರು. ಭಿಕ್ಷುಕರ ಮೇಲೆ ಅಪಾರ ಕರುಣೆ. ಇವರಿಗೆ ಹೊಟ್ಟೆ ತುಂಬ ಊಟ ಹಾಕಿಸುವುದಲ್ಲದೆ ಕೈತುಂಬಾ ಹಣ ಕೊಟ್ಟು ಮೈತುಂಬಾ ಬಟ್ಟೆ ಕೂಡ ಕೊಡುತ್ತಿದ್ದರು. ಸಾಕ್ಷಾತ್ ಪರಮಾತ್ಮನೇ ತಮ್ಮಂತಹ ದೀನದಲಿತರ ಉದ್ಧಾರಕ್ಕಾಗಿ ಅವತಾರ ಎತ್ತಿ ಬಂದಿದ್ದಾರಾ ಎಂದು ವರ್ಣಿಸುತ್ತಿದ್ದರು. ತಾವು ಮಾತ್ರ ಹಾಲಿನಿಂದ ಕಲಿಸಿದ ಅನ್ನವನ್ನು ತಮ್ಮ ಕರ ಕಮಲಗಳಲ್ಲಿ ಹಾಕಿಸಿಕೊಂಡು ಕೇವಲ 8 ತುತ್ತು ಕರತಲ ಭಿಕ್ಷಾ ಸ್ವೀಕರಿಸಿ ಅದರಲ್ಲೇ ನಿತ್ಯತೃಪ್ತರಾಗುತ್ತಿದ್ದರು. ಏಕಾದಶಿ ದಿನವಂದು ಈ ಆಹಾರವೂ ಇಲ್ಲದೆ ನಿರ್ಜಲ ಉಪವಾಸ, ಮೇಲಾಗಿ ಮೌನ. ಕೇವಲ ಸನ್ನೆಯಿಂದಲೇ ಮುಸುಕುತ್ತಿರುವ ಭಕ್ತ ಕೋಟಿಯು ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಿವಾರಣೆಯನ್ನು ಸೂಚಿಸುತ್ತಿದ್ದರು. ಜನತೆಯೇ ಜನಾರ್ದನ ಎಂದು ತಿಳಿದ ಶ್ರೀಗಳವರು ಹಗಲಿರುಳು ವಿಶ್ರಾಂತಿಗೆ ಗಮನ ಕೊಡದೆ ಜನರ ಸೇವೆಯನ್ನೇ ತಮ್ಮ ಕಾರ್ಯಕ್ರಮವನ್ನಾಗಿಸಿಕೊಳ್ಳುತ್ತಿದ್ದರು. ಭಗವಾನರು ಯಾವುದೇ ಗ್ರಾಮಕ್ಕೆ ಭೇಟಿ ಕೊಟ್ಟರೂ ಮೊದಲು ಅಲ್ಲಿಯ ದೇವರ ಮಂದಿರಗಳಿಗೆ ಹೋಗುತ್ತಿದ್ದರು. ದೇವರ ದರ್ಶನ ಪಡೆದು ಆ ದೇವಸ್ಥಾನದ ಪೂಜಾ ವ್ಯವಸ್ಥೆ, ಸ್ಥಿತಿಗತಿ ಮತ್ತು ಜೀರ್ಣೋದ್ಧಾರದ ಬಗ್ಗೆ ಗಮನ ಹರಿಸುತ್ತಿದ್ದರು ಮತ್ತು ಊರಿನವರಿಂದ ಆ ಬಗ್ಗೆ ವ್ಯವಸ್ಥೆಗೊಳಿಸುತ್ತಿದ್ದರು. ಕೆಲವೊಮ್ಮೆ ತಾವೇ ಆ ಹೊರೆಯನ್ನು ಕೂಡ ಹೊರುತ್ತಿದ್ದರು. ನಂತರ ದೈವದ ಬನಗಳಿದ್ದರೆ ಆ ಸ್ಥಳಕ್ಕೂ ಹೋಗಿ ಅಲ್ಲಿನ ರೀತಿ ನೀತಿ ವ್ಯವಸ್ಥೆ ಬಗ್ಗೆ ವಿಚಾರಿಸಿ ಏನಾಗಬೇಕೆಂಬುದನ್ನೂ ಮಾಡುತ್ತಿದ್ದರು.
ಗ್ರಾಮದ ಒಗ್ಗಟ್ಟಿನ ಬಲವನ್ನು ಪುಷ್ಟೀಕರಿಸಿ ಅದನ್ನು ವ್ಯವಸ್ಥಿತವಾಗಿರಿಸಲು ಶ್ರಮ ವಹಿಸುತ್ತಿದ್ದರು. ಜನರೆಲ್ಲ ತಮ್ಮ ತಮ್ಮ ವ್ಯವಹಾರದಲ್ಲಿ ಜಾತಿ ಭೇದವಿಲ್ಲದೆ ಉಚ್ಚ ನೀಚ ಭಾವನೆ ತೋರದೆ ಒಮ್ಮನಸ್ಸಿಂದ ಸಾರ್ವಜನಿಕ ಸೇವೆ ಮಾಡುವಂತೆ ತಿಳಿ ಹೇಳುತ್ತಿದ್ದರು. ಗ್ರಾಮದ ಕೊಳಚ ಪ್ರದೇಶದ ಕಡೆ ಜನರ ಗಮನ ಹಾರಿಸಿ ಅದನ್ನು ಸ್ವಚ್ಛಗೊಳಿಸುವ ಬಗ್ಗೆ, ಗ್ರಾಮದ ರಸ್ತೆ ದುರಸ್ತಿ ಬಗ್ಗೆ, ನೀರು ಸರಬರಾಜಾಗಲು ಇರುವ ಕೆರೆಯೋ ಬಾವಿಯೋ ಕೊಳಗಳೋ ಅಥವಾ ತೀರ್ಥಗಳೋ ಏನಿವೆಯೋ ಅವುಗಳ ಜೀರ್ಣೋದ್ಧಾರದ ಬಗ್ಗೆ, ಹೀಗೆ ಗ್ರಾಮದ ಸರ್ವತೋಮುಖ ಕಲ್ಯಾಣಕ್ಕೆ ಏನೆಲ್ಲ ಅವಶ್ಯವೋ ಅವುಗಳನ್ನೆಲ್ಲ ವ್ಯವಸ್ಥೆಗೊಳಿಸುವಂತೆ ಬೇಕಾದ ಏರ್ಪಾಡು ಮಾಡುತ್ತಿದ್ದರು. ಮುಂದಿನ ಅವರ ದೃಷ್ಟಿ ಊರಿನ ಶಾಲೆಯ ಕಡೆ ಹರಿಯುತ್ತಿತ್ತು. ಜಗತ್ತಿನ ಭಾವಿ ಪ್ರಜೆಗಳಿಗಾಗಿ ರೂಪುಗೊಳ್ಳುತ್ತಿರುವ ಶಾಲೆಗೆ ಹೋಗಿ ಅಲ್ಲಿ ಬಾಲ್ಯ ಶಿಕ್ಷಣದ ಮಹತ್ವವನ್ನು ತಿಳಿಯಹೇಳಿ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ಆಗಬೇಕಾದ ಶಿಕ್ಷಣ ವ್ಯವಸ್ಥೆಯ ರೂಪರೇಷೆಯನ್ನು ಅರುಹುತ್ತಿದ್ದರು. ಅನಂತರ ಊರಿನ ಜನರನ್ನು ಕುರಿತು ನಮ್ಮ ಸನಾತನ ಹಿಂದೂ ಧರ್ಮದ ಹೆಗ್ಗುರಿಯರಾದ ಜೀವಿಗಳ ಆಧ್ಯಾತ್ಮಿಕ, ಬೌದ್ಧಿಕ ಮತ್ತು ವ್ಯಾವಹಾರಿಕ ಜೀವನ ಜ್ಞಾನ ಸಂಪಾದನೆಗಾಗಿ ಇರುವ ಮತ್ತು ಇರಬೇಕಾದ ವೇದ ಸಂಸ್ಕೃತ ಪಾಠಶಾಲೆಗಳಿಗ ಅಸ್ತಿತ್ವದ ಬಗ್ಗೆ ಮನದಟ್ಟಾಗುವಂತೆ ವಿವರಿಸಿ ಹೇಳಿ, ಅದು ಮಾನವನ ಜೀವನಾಧಾರದ ಮೂಲಭೂತ ಸಂಸ್ಕೃತಿ ಎಂದು ಸಾರಿ, ಅದರ ಉನ್ನತಿಗಾಗಿ ಪ್ರತಿಯೊಬ್ಬರೂ ಅವಶ್ಯವಾಗಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಉದ್ಧರಿಸಬೇಕೆಂತ ಹೇಳುತ್ತಿದ್ದರು. ತಮ್ಮ ಪೂರ್ವ ಪುಣ್ಯ ಬಲದಿಂದ ಶ್ರೀಮಂತರಾದವರು ಊರಿನ ಇತರ ದೀನ ದಲಿತರ ಉದ್ಧಾರಕ್ಕಾಗಿ ತಮ್ಮಂತೆಯೇ ಮನುಷ್ಯರಿಗಾಗಿ ಮರ್ಯಾದೆಯಿಂದ ಬಾಳನ್ನು ರೂಪಿಸಿಕೊಳ್ಳಕ್ಕಾಗಿ ಶಕ್ತಿ ಮೀರಿ ಆ ದೀನ ದಲಿತರಿಗೆ ಸೌಕರ್ಯಗಳನ್ನು ಒದಗಿಸಿ ಪ್ರಯತ್ನಿಸಬೇಕು ಅಂತ ಅನ್ನುತ್ತಿದ್ದರು. ತತ್ವಬೋಧನೆಯಿಂದ ಜನರನ್ನು ಪ್ರೇರೇಪಿಸಿ ಉತ್ಸಾಹದಿಂದ ಕಾರ್ಯೋನ್ಮುಖರಾಗುವಂತೆ ಮಾಡುತ್ತಿದ್ದರು. ಮನುಷ್ಯ ಸಾಧಕನಾಗಿ ಇರಬೇಕು. ಯಾರೂ ಕೂಡ ಕೇವಲ ತನ್ನ ಸಂಸಾರದ ಜಂಜಾಟದಲ್ಲಿಯೇ ಲೀನವಾಗಿರುವುದಾಗಲಿ ಅಥವಾ ಸದಾ ಧ್ಯಾನ ಜಪ ತಪ ಎಂದು ಅದರಲ್ಲಿಯೇ ಮುಳುಗಿರುವುದಾಗಲಿ ಶ್ರೇಯಸ್ಕರವಲ್ಲ. ಎಲ್ಲ ಕರ್ತವ್ಯ ಕರ್ಮಗಳನ್ನು ಕ್ರಮ ಪ್ರಕಾರ ಅಷ್ಟಷ್ಟು ತಪ್ಪದೆ ಮಾಡಬೇಕು ಮತ್ತು ಪ್ರತಿದಿನ ತನ್ನ ಸಂಸಾರದ ಕಾರ್ಯನಿರ್ವಹಣೆಯ ಜೊತೆಗೆ ಗ್ರಾಮದ ಸಾರ್ವಜನಿಕ ಕೆಲಸ ಕಾರ್ಯಗಳ ಬಗ್ಗೆಯೂ ಸಮಯ ವಿನಿಯೋಗಿಸಬೇಕು. ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿತ್ತಲೇ ದೇವರ ಧ್ಯಾನ ಮಾಡುತ್ತಾ ಇರಬೇಕು. ಅಂಗಾಂಗಗಳಿಂದ ಕೆಲಸ ಕಾರ್ಯ, ಬಾಯಿಯಿಂದ ದೇವರ ಸಂಕೀರ್ತನೆ, ಧ್ಯಾನ. ಈ ನಮ್ಮ ಮಾನವ ಜನ್ಮ, ಈ ಜೀವರಾಶಿಗಳೆಲ್ಲ ಅತ್ಯಂತ ಶ್ರೇಷ್ಠವಾದ ವಿಶಿಷ್ಟ ಜನ್ಮ. ಇದನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂದೆಲ್ಲ ವಿಶದೀಕರಿಸುತ್ತಿದ್ದರು. ಶ್ರೀಗಳವರು ಯಾರ ಮನೆಗೆ ಹೋಗಲಿ ನೇರವಾಗಿ ಆ ಮನೆಯೇ ದೇವರ ಕೋಣೆಗೆ ಭೇಟಿಯು ನೀಡಿ ಅದರ ಬಗ್ಗೆ ತಮ್ಮ ಸೂಚನೆಗಳನ್ನು ಕೊಡುತ್ತಿದ್ದರು. ಗೋಸೇವೆ ಬಗ್ಗೆ ತಮ್ಮ ಅನಿಸುವಿಕೆಯನ್ನು ಹೊರಗಿಡುತ್ತಿದ್ದರು. ಗೋ ಸೇವೆ ಅತ್ಯಂತ ಪುಣ್ಯ ಫಲಪ್ರದಾಯಕವಾದದ್ದು. ಆ ತಾಯಿಯ ಸೇವೆ ಉನ್ನತವಾದ ಆದರ್ಶವಾದದ್ದು. ಜಾನುವಾರುಗಳ ಸುಖವೇ ಜನರ ಸುಖ ಸಂಪತ್ತಿಗೆ ಕಾರಣ. ಅನಂತರ ಆ ಮನೆಯ ಮೃತ ಪಿತೃಗಳ ಆತ್ಮಕ್ಕೆ ತಮ್ಮ ಕಮಂಡಲದಿಂದ ತೀರ್ಥ ಪ್ರೋಕ್ಷಿಸಿ ಚಿರಶಾಂತಿಯನ್ನು ಈಯುತ್ತಿದ್ದರು. ಮನೆಯವರ ವ್ಯಾವಹಾರಿಕ ತಾಪತ್ರಯಗಳ ಬಗ್ಗೆ ತಮ್ಮ ಸೂಕ್ತ ಸಲಹೆಗಳನ್ನು ನೀಡುತ್ತಿದ್ದರು. ಮನೆಯ ಜನರೊಳಗೆ ಪರಸ್ಪರ ಪ್ರೀತಿಯ ಹೊಂದಾಣಿಕೆ ಬಗ್ಗೆ, ನಡವಳಿಕೆ ಬಗ್ಗೆ, ಕಿರಿಯರ ರೀತಿ
ನೀತಿಗಳ ಬಗ್ಗೆ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ವಿಚಾರಿಸಿ ಮುಂದೆ ಸಾಗುವ ಮಾರ್ಗ ಸೂಚಿಸಿ ಅವಶ್ಯಕತೆ ಇದ್ದಲ್ಲಿ ಆರ್ಥಿಕ ಕೊರತೆ ನಿವಾರಣೆಗಾಗಿ ತಾವೇ ಮುಂದೆ ನಿಂತು ವ್ಯವಸ್ಥೆಗೊಳಿಸುತ್ತಿದ್ದರು. ಮತ್ತು ಕೊನೆಯದಾಗಿ ಮನೆಯ ವಾಸ್ತು ದೇವತೆಯ ಸಾನ್ನಿಧ್ಯಕ್ಕೆ ಬಂದು ತೀರ್ಥ ಬಿಟ್ಟು ಇದು ಮನೆಯ ಪಿತೃದೇವತೆ, ದೇವಪೂಜೆ, ಆರಾಧನೆ, ಅತಿಥಿ ಅಭ್ಯಾಗತರ ಸೇವೆ, ಸತ್ಯ, ಶಾಂತಿ, ಅಹಿಂಸಾ ಮತ್ತು ತ್ಯಾಗಮಯ ಭಾವನೆಯ ಇದರ ಅಸ್ತಿತ್ವ. ಮಕ್ಕಳಿರ, ನೀವು ಈ ರೀತಿ ನಿಮ್ಮ ಗೃಹದಲ್ಲಿ ಉಚ್ಚ ಆದರ್ಶದ ಆಚಾರ ವಿಚಾರಗಳ ನಿಷ್ಠೆಯಿಂದ ಇದ್ದರೆ ಆಗ ನಿಮ್ಮ ಭವಿತವ್ಯದ ಉದ್ಧಾರದ ಹೊಣೆ ಹೊತ್ತಿರುವ ಆ ವಾಸ್ತುದೇವತೆ ಹೊರಗಿನಿಂದ ಬಂದ ಮತ್ತು ಮನೆಯಲ್ಲಿಯೇ ಕಾರಣಾಂತರಗಳಿಂದ ಉದ್ಭವವಾಗುವ ದುಷ್ಟಶಕ್ತಿಯನ್ನು ನಾಶ ಮಾಡಿ ಸ್ವಚ್ಛ ಗೃಹವನ್ನಾಗಿಸಿ ಬೆಳಗಿಸುತ್ತದೆ. ಇಲ್ಲವಾದರೆ ನಿಮ್ಮ ಅವನತಿಯಂತೆಯೇ ಮನೆಯಲ್ಲಿ ಕೂಡ ರೋಗ ರುಜಿನ ಮತ್ತು ವ್ಯಾವಹಾರಿಕವಾದ ನಾನಾ ತಾಪತ್ರಯಗಳಿಂದ ನರಳಿ ಸಾಕಾಗಿ ಗೃಹವೇ ಅಪವಿತ್ರವಾಗಿ ಮಸಣದಂತಾಗುವಂತೆ. ಆದ್ದರಿಂದ ನಿಮ್ಮ ಗೃಹದೇವತೆ ಮೆಚ್ಚುವಂತೆ ಆದರ್ಶಪ್ರಾಯರಾಗಿ ಬಾಳಬೇಕು. ಸನಾತನ ಧರ್ಮದ ಹೇಳಿಕೆಯಿಂದ ಸಾಗಿ ಬಂದ ನಮ್ಮ ಪೂರ್ವಜರ ಆಚಾರ ವಿಚಾರ, ಸೇವೆ, ಪಿತೃ ಕಾರ್ಯ ಮತ್ತು ಸಾಧು ಸಂತರ ಸೇವೆ ಮತ್ತು ಅನ್ನದಾನ ಎಲ್ಲ ಸಾಗಿಸಿರಿ. ನಿಮ್ಮ ವಾಸ್ತುದೇವತೆ ಸಾಮಾನ್ಯವಾದುದಲ್ಲ, ಅದು ಅಸ್ತು ಎಂದು ಹೇಳುತ್ತಿದ್ದರು. ನೀವೇನೇ ಮಾಡಲಿ ಒಳ್ಳೆಯದಕ್ಕೂ ಅಸ್ತು ಎಂದು ಕೆಟ್ಟದಕ್ಕೂ ಅಸ್ತು ಎಂದು ಹೇಳುತ್ತಿರುತ್ತದೆ. ಗೃಹದ ಯಜಮಾನ ಇದನ್ನೆಲ್ಲ ತಿಳಿದುಕೊಂಡು ನೀವು ಹೇಗೆ ಜೀವನ ಸಾಗಿಸಬೇಕೆಂಬುದನ್ನು ನಿರ್ಧರಿಸಿ ಎಂದು ಹೇಳುತ್ತಿದ್ದರು. ಮತ್ತು ಆ ಮನೆಯಲ್ಲಿ ಪಾದಪೂಜೆಯನ್ನೋ ಅಥವಾ ಭಿಕ್ಷೆಯನ್ನೋ ಪೂರ್ಣಗೊಳಿಸಿಕೊಂಡು ಬೇರೆ ಮನೆಗೆ ಹೋಗುತ್ತಿದ್ದರು. ಶ್ರೀಗಳವರ ಗ್ರಾಮ ಸಂಚಾರ ಮತ್ತು ಪ್ರತಿ ಮನೆಗೆ ಭೇಟಿ ನೀಡುವುದೆಲ್ಲ ಜನರ ಉದ್ಧಾರಕ್ಕಾಗಿ. ಅವರ ಕಾರ್ಯವೈಶಾಲ್ಯ ವರ್ಣಿಸಲಾಸಾಧ್ಯ. ಶ್ರೀಗಳವರು ಕೇವಲ ಉಪದೇಶವನ್ನೋ ಪ್ರವಚನವನ್ನೋ ಮಾಡುವವರಲ್ಲ, ಹೇಳಿದ್ದನ್ನೇ ಕಾರ್ಯತಃ ಮಾಡಿ ತೋರಿಸುವರು. ಒಮ್ಮೆ ದಾರಿಯಲ್ಲಿ ಸಾಗುತ್ತಿದ್ದಾಗ ಪಂಡಿತ ವಯೋರೊಬ್ಬರು ತಮ್ಮ ಕೈಯಲ್ಲಿ ಇರುವ ಕೇಂಗಾ ಬೀಜವನ್ನು ಬಿಡಿಸಿ ತಿನ್ನುತ್ತಾ ಸಿಪ್ಪೆಯನ್ನು ಮಾತ್ರ ಹಾಗೆ ರಸ್ತೆಯ ಮೇಲೆ ಬಿಸಾಡುತ್ತಾ ಇದ್ದರು. ಮತ್ತೊಬ್ಬ ಘನ ಪಂಡಿತರು ತಮ್ಮ ಬಾಯಲ್ಲಿ ಜಗದ ಎಲೆ ಅಡಿಕೆ ರಸವನ್ನು ಹಿಚಕ್ನೆ ರಸ್ತೆ ಮೇಲೆ ಉಗುಳುತ್ತಾ ಇದ್ದರು. ಸೂಕ್ಷ್ಮಮತಿಗಳಾದ ಶ್ರೀಗಳವರು ಆ ಪಂಡಿತರುಗಳನ್ನು ಉದ್ದೇಶಿಸಿ, ಸ್ವಾಮಿ, ನೀವು ಸಾಮಾನ್ಯ ಜನರಿಗೆ ಆದರ್ಶವಾಗಿ ಇರಬೇಕಾದವರು, ಆದರೆ ನಿಮ್ಮ ಆಚಾರ ವಿಚಿತ್ರವಾಗಿದೆ. ರಸ್ತೆಯ ಮೇಲೆ ಕೊಳುಕು ಹಾಕುತ್ತಾ ಗಲೀಜು ಮಾಡುತ್ತಾ ಹೋಗುತ್ತಾ ಇದ್ದೀರಿ. ಪಕ್ಕದಲ್ಲಿ ಚರಂಡಿ ಇರುವುದೇ ಇಂತಹ ಅನಾವಶ್ಯಕ ವಸ್ತುಗಳನ್ನು ಹಾಕಲಿಕ್ಕಾಗಿ. ರಸ್ತೆಯ ಮೇಲೆ ಬಿಸಾಡಿದರೆ ನಾನಾ ರೀತಿಯ ತೊಂದರೆ, ಆರೋಗ್ಯಕ್ಕೂ ಹಾನಿ ಎಂದು ಹೇಳಿ ತಾವೇ ಸ್ವತಃ ಆ ಕೊಳಕನ್ನು ಎತ್ತಿ ಸ್ವಚ್ಛ ಮಾಡತೊಡಗಿದರು. ಸಿರಸಿಯಲ್ಲಿ ಇರುವ ಹೆಸರಾಂತ ವೈದ್ಯರೊಬ್ಬರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡು ಅದು ಬರುತ್ತಾ ಉಲ್ಬಣಿಸಿ ತಮ್ಮ ವೈದ್ಯಕೀಯ ಜಾಣತನವನ್ನೆಲ್ಲ ಪ್ರಯೋಗಿಸಿಕೊಂಡರೂ ಗುಣಮುಖ ಆಗದೆ ಇತರ ಡಾಕ್ಟರುಗಳಿಂದಲೂ
ತಪಾಸಣೆ ನಡೆಸಿ ಉಪಚಾರ ಪಡೆದರೂ ಕೂಡ ಆ ಬೇನೆ ಬಿಟ್ಟು ಹೋಗಲಿಲ್ಲ. ಅನೇಕ ಪ್ರಖ್ಯಾತ ಡಾಕ್ಟರ್ಗಳಿಂದಲೂ ಪರೀಕ್ಷೆ ಮಾಡಿಸಿ ನೋಡಿದರು. ಅಂತ್ಯದಲ್ಲಿ ಶಸ್ತ್ರಕ್ರಿಯೆಯನ್ನು ಕೂಡ ಮಾಡಿದರು. ಆದರೂ ಚೇತರಿಸಿಕೊಳ್ಳಲಿಲ್ಲ. ಈ ರೋಗದ ಬವಣೆಯಿಂದ ಬಳಲಿ ಬೆಂಡಾದ ಆ ವೈದ್ಯರು ಕೊನೆಯಲ್ಲಿ ಶ್ರೀಗಳರ ಮೇಲೆ ಹೊಕ್ಕರು. ಶ್ರೀಗಳರು, ಮಗ, ನೀನು ಹಿಂದಿನ ಜನ್ಮದಲ್ಲಿ ನಿನ್ನ ಮನೆ ಬಾಗಿಲಿಗೆ ಊರೆಲ್ಲ ಅಳೆದು ಆಹಾರ ದೊರಕದೆ ಹಸಿದು ಕೊರಗಿದ ವ್ಯಕ್ತಿಯೊಬ್ಬನು ಬಂದು ಅನ್ನ ಬೇಡಿದಾಗ ನೀಡದೆ ಹೊಡೆದು ಕೂಡ ಅಟ್ಟಿದ್ದೀಯೇ. ಎರಡನೆಯದಾಗಿ ನಿಮ್ಮ ಊರಿನ ಒಬ್ಬರಿಗೆ ಸಾಲ ಕೊಟ್ಟು ವ್ಯವಹಾರ ನಡೆಸಿ ಅಕ್ರಮವಾಗಿ ಅವನ ಆಸ್ತಿಗಳನ್ನೆಲ್ಲ ನಿನ್ನದಾಗಿಸಿಕೊಂಡು ಅವನನ್ನೂ ನಿರ್ಗತಿಕನವಾಗಿ ಮಾಡಿದ್ದೀಯೇ. ಆ ಬಡಪಾಯಿ ಪ್ರಾಣ ನೀಗದೆ. ಈ ಎರಡು ಮಹಾಪಾಪದ ಕರ್ಮದ ಫಲವೇ ಈ ನಿನ್ನ ಹೊಟ್ಟೆ ನೋವು. ನೀನೀಗ ಬೇಕಷ್ಟು ಅನ್ನವಿದ್ದರೂ ತಿನ್ನಲಾರೆ. ತಿಂದರೆ ನೋವು, ತಿನ್ನದಿದ್ದರೂ ನೋವು. ನಾನು ಮಾಡಿರುವುದು ಶತ ಅಪರಾಧ ಎಂತೆಂದು ಪಶ್ಚಾತ್ತಾಪದಿಂದ ಶ್ರೀ ದತ್ತಪಾದಕ್ಕೆ ಶಕ್ತಿ ಮೇರಿ ದಂಡ ಅರ್ಪಿಸಿ 108 ನಮಸ್ಕಾರ ಹಾಕು ಮತ್ತು 1 ವರ್ಷ ಪರ್ಯಂತ ತಿಂಗಳಿಗೊಮ್ಮೆ ನಿರ್ಗತಿಕರಿಗೆ ಹೊಟ್ಟೆ ತುಂಬ ಅನ್ನದಾನ ಮಾಡು. ಬಡವರಿಗೆ ಮತ್ತು ಸಾಧು ಸಂತರಿಗೆ ವಸ್ತ್ರದಾನ ಮಾಡು. ಹಾಗೂ ಯೋಗ್ಯತೆ ಮೀರಿ ದೇವರ ಸೇವೆ ಮಾಡು ಎಂದು ನಿಯಮಿಸಿ ನಿವಾರಣೆ ಸೂಚಿಸಿದರು. ಈ ಕಾರ್ಯಗಳನ್ನು ಮಾಡಿದರೂ ಗುಣಮುಖನಾಗದ ಆ ವ್ಯಕ್ತಿ ಪುನಃ ಶ್ರೀಗಳರವರ ಪಾದಾರವಿಂದಗಳಿಗೆ ಬಂದು ಗೋಳಿಟ್ಟಾಗ ಮಾಡಿದ ಪಾಪದ ಘೋರ ತುಂಬ ದೊಡ್ಡದ್ದು, ಸುಲಭದಲ್ಲಿ ಬಿಡಲಾರದು. ಸರಿ, ಈಗ ಬಂದಿದ್ದೀಯೇ, ಶ್ರೀ ಪರಮಾನಂದರ ಇಂದಿನ ಪ್ರಸಾದವನ್ನು ಯಥೇಚ್ಛ ಊಟ ಮಾಡಿಬಿಡು, ಎಲ್ಲ ವಾಸಿಯಾಗುತ್ತೆ ಎಂದು ಹರಿಸಿದರು. ಆ ವೈದ್ಯರ ಗುರು ಆದೇಶದಂತೆ ಹೊಟ್ಟೆ ತುಂಬ ಊಟ ಮಾಡಿದರೂ ಅವರ ಹೊಟ್ಟೆ ನೋವು ಚಮತ್ಕಾರವೋ ಎಂಬಂತೆ ಮಂಗಮಾಯ ಬರಲೇ ಇಲ್ಲ. ಆದರೆ ಶ್ರೀಗಳವರು ಮಾತ್ರ ಆ ರಾತ್ರಿ ಪೂರ್ಣ ತಾವು ನೋವಿನಿಂದ ನರಳಿದರು. ಪರೋಪಕ್ಕಾಗಿ ಮಾಡಿದ ತ್ಯಾಗದ ಫಲ. ಮಾರನೇ ದಿನ ಶ್ರೀಗಳವರನ್ನು ಅದು ಬಾಧಿಸಲಿಲ್ಲ. ಅವರನ್ನು ಪೀಡಿಸಲಾಗದೆ ಮಾಯವಾಯಿತು. ಶ್ರೀಗಳವರು ತಮಗೆಷ್ಟು ಕಷ್ಟವಾದರೂ ಸರಿ, ಬೇರೆಯವರಿಗೆ ಮಾತ್ರ ಸುಖವಾಗಲೇಬೇಕು ಎಂಬ ತತ್ವದವರು. ಜನರು ಎಷ್ಟು ತಿಂದರೂ ಸಾಲದು, ಇನ್ನಷ್ಟು ಮತ್ತಷ್ಟು ತಿನ್ನಬೇಕು ಅಂತ ಒತ್ತಾಯಿಸುತ್ತಿದ್ದರು, ತೃಪ್ತಿಪಡಿಸುತ್ತಿದ್ದರು. ತಾವು ಮಾತ್ರ 8 ತುತ್ತಿನ ಕರತಳ ಭಿಕ್ಷೆಯಿಂದ ತೃಪ್ತಿಯಾಗಿಬಿಡುತ್ತಿದ್ದರು. ಯಾವಾಗಲೂ ಪವಾಡ ಸೃಷ್ಟಿಯನ್ನಾಗಲಿ ಚಮತ್ಕಾರದ ಕಾರ್ಯವನ್ನಾಗಲಿ ಮಾಡುತ್ತಿರಲಿಲ್ಲ. ಎಲ್ಲವನ್ನೂ ಜನರಿಂದಲೇ ಮಾಡಿಸುತ್ತಿದ್ದರು. ಅಂದರೆ ಅವರವರ ಉನ್ನತಿಯನ್ನು ಅವರವರೇ ಮಾಡಿಕೊಳ್ಳುವಂತೆ ಅವರವರಿಗೆ ನಿಜಾಂಶದ ಅರಿವು ಮೂಡಿಸುತ್ತಿದ್ದರು. ಪರಮ ದಯಾಳು ಸದ್ಗುರುವು ತನ್ನಂತೆ ಮಾಳ್ಪುದು ನಿಶ್ಚಯವು ಎಂಬಂಥ ದಯಾಸಾಗರನಾಗಿ ಮತ್ತು ಪತಿತೋದ್ಧಾರಕನಾಗಿ ರಾರಾಜಿಸುತ್ತಿದ್ದರು. ಒಬ್ಬ ವ್ಯಕ್ತಿ ಒಮ್ಮೆ ಸದ್ಗುರುನಾಥನನ್ನು ತ್ರಿಕರಣ ಶುದ್ಧಿಯಿಂದ ಮತ್ತು ದೃಢಭಕ್ತಿಯಿಂದ ನಿಷ್ಕಲ್ಮಶ ಭಾವನೆಯಿಂದ ದರ್ಶನ ಪಡೆದರೆ ಆ ವ್ಯಕ್ತಿಯ ಋಣ ರೋಗಾದಿಗಳೆಲ್ಲ ಪರಿಹಾರವಾಗಿ ದಾರಿದ್ರ್ಯ ದೂರವಾಗಿ ಸಂಕಟಗಳಿಂದ ಮುಕ್ತನಾಗುತ್ತಿದ್ದನು. ಭಕ್ತಿ ಮುಮ್ಮಡಿಯಾಗುತ್ತಾ ಇತ್ತು. ಕೃಪಾ ಕಟಾಕ್ಷದಿಂದ ಸದ್ಭಾವನೆ ತುಂಬಿ ತುಳುಕುತ್ತಿತ್ತು. ಭೂತದಯೆ, ಪಶ್ಚಾತ್ತಾಪ, ಅನ್ನದಾನ, ಸ್ನಾನ, ಆಹ್ನಿಕ, ಜಪ, ತಪ, ದೇವಪೂಜೆ ಮತ್ತು ಧ್ಯಾನ ಇವೇ ಮೊದಲಾದವುಗಳಿಂದ ಜನರು ತಮ್ಮಿಂದ ತಾವೇ ಹೆಚ್ಚುವಾಗ ಸಂಕಷ್ಟಗಳ ಹರಣವಾಗುತ್ತಿದ್ದು ಇದನ್ನು ಉದ್ಧರಿಸುತ್ತಿದ್ದರು.
ಶ್ರೀಗಳವರ ದರ್ಶನ, ಉಪದೇಶಾಮೃತ, ನಡೆ, ನುಡಿ ಇವುಗಳೆಲ್ಲ ಜೀವಿಗಳನ್ನು ಮೇಲಕ್ಕೆ ಎತ್ತಬಲ್ಲವಾಗಿದ್ದವು. ಅವರ ಲೀಲೆಯಿಂದಲೇ ಜನ ತಾವಾಗಿ ಪರಿವರ್ತನೆ ಹೊಂದುತ್ತಿದ್ದರು. ಹೀಗೆ ನಿರಂತರ ಸಂಚಾರ, ಬೇರೆ ಬೇರೆ ನೀರು ಹವಾಮಾನಗಳು ಮತ್ತು ಅವಿಶ್ರಾಂತವಾಗಿ ಹಗಲು ರಾತ್ರಿ ನಡೆಯುತ್ತಿದ್ದ ಕಾರ್ಯಕ್ರಮಗಳು ಶ್ರೀ ಶ್ರೀಧರರ ಪ್ರಕೃತಿಯ ಮೇಲೆ ಪರಿಣಾಮವನ್ನು ಉಂಟು ಮಾಡದೇ ಇರಲಿಲ್ಲ. ಆದರೂ ಜನರ ಭಕ್ತಿಯ ಆಗ್ರಹವನ್ನು ಅಲ್ಲಗಳೆಯದೆ ಸಂಚಾರಗೈಯುತ್ತಿದ್ದರು. ಮಠದ ವ್ಯಾಪ್ತಿಯು ದೊಡ್ಡದಾಗಿತ್ತು. ಭಕ್ತ ಜನರು ಸಮುದ್ರದ ಭರತದಂತೆ ಹೆಚ್ಚುತ್ತಲೇ ಇದ್ದರು. ಪುರಾಣ ಪ್ರವಚನಾದಿ ನಿತ್ಯ ಕಾರ್ಯಕ್ರಮವೂ ಅಖಂಡವಾಗಿ ನಡೆಯುತ್ತಲೇ ಇತ್ತು. ಹೀಗಾಗಿ ಮೊದಲೇ ಅಶಕ್ತವಾಗಿದ್ದ ಶ್ರೀ ಶ್ರೀಧರರ ದೇಹವು ನಿರಂತರ ಕಾರ್ಯಕ್ರಮಗಳ ದೆಸೆಯಿಂದಾಗಿ ವಿಶ್ರಾಂತಿಯನ್ನು ಬಯಸುತ್ತಿತ್ತು. ಆದರೆ ಇಲ್ಲಿ ವಿಶ್ರಾಂತಿ ಸಿಗುವುದಾದರೂ ಹೇಗೆ? ಎಲ್ಲಿಯಾದರೂ ಸ್ವಲ್ಪ ಕಾಲ ಬೇರೆ ಕಡೆಗೆ ಹೋಗದೆ ವಿಶ್ರಾಂತಿ ಸಿಗಲಾರದು ಎಂದು ಶ್ರೀ ಶ್ರೀಧರರಿಗೆ ಅನ್ನಿಸತೂಗಿಡಿತ್ತು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರಾರ್ಪಣಮಸ್ತು.